ದುರ್ಗಾಪರಮೇಶ್ವರಿ ವೆಂಕಟರಮಣ ದೇವಸ್ಥಾನದ ವತಿಯಿಂದ ಆಡಳಿತ ಮಂಡಳಿ ವ್ಯವಸ್ಥಾಪನಾ ಸಮಿತಿ ಅದೇ ರೀತಿಯಾಗಿ ಗುರುಗಳಾದಂತಹ ದೇವರಲ್ಲಿನ ವಿಠಲದಾಸ ತಂತ್ರಿಗಳ ನೇತೃತ್ವದಲ್ಲಿ ಅರ್ಚಕರ 5 ಮನೆತನವನ್ನು ಎಡಬಲದಲ್ಲಿ ಸ್ಮರಣೆ ಮಾಡಿಕೊಂಡು ಅಧ್ಯಕ್ಷರು ಸರ್ವ ಸದಸ್ಯರು ಅದೇ ರೀತಿಯಾಗಿ ಕ್ಷೇತ್ರದ ಮುಖ್ಯವಾಗಿ ಮಹಿಳಾ ವೇದಿಕೆಯವರು ಎಲ್ಲರೂ ಸೇರಿಕೊಂಡು ಊರಿನ ಹೊರೂರಿನ ತಾಯಂದಿರನ್ನು ಒಟ್ಟುಗೂಡಿಸಿಕೊಂಡು ಪ್ರತಿ ವರ್ಷವೂ ಕೂಡ ವರಲಕ್ಷ್ಮಿ ಪೂಜೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾಗಿ ಈ ದಿವಸ ಕೂಡ ಆ ವರಲಕ್ಷ್ಮಿ ಪೂಜೆಯನ್ನು ತಾಯಿ ಸಂತೋಷದಿಂದ ಸ್ವೀಕರಿಸಿದ್ದಾರೆ. ಯಾವ ಭಕ್ತರು ಯಾವ ಉದ್ದೇಶದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸುತ್ತೀರೋ ಎಲ್ಲರ ಉದ್ದೇಶಗಳನ್ನೆಲ್ಲ ತಾಯಿ ಸಫಲ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಶೇಷವಾದಂತಹ ಪ್ರಾರ್ಥನೆಯೊಂದಿಗೆ ಪರಿವಾರ ಸಹಿತವಾದಂತಹ ದುರ್ಗಾಪರಮೇಶ್ವರಿ ಅದೇ ರೀತಿಯಾಗಿ ಮಹಾಗಣಪತಿ ವೆಂಕಟರಮಣದೇವರು ತಾಯಿ ಸತ್ಯದೇವತೆ ತಾಯಿ ಕಲ್ಲುತ್ತಿ ಕಲ್ಲುಳ್ಳಿ ಗುಂಜ ಅದೇ ರೀತಿಯಾಗಿ ನಾಗಕುಂಡ ರಕ್ತೇಶ್ವರಿಯಾಗಿ ಪಂಚಶಕ್ತಿಗಳು ಸಿದ್ಧಿಗಲ್ಲುತ್ತಿಯಾಗಿ ಸರ್ವಶಕ್ತಿಗಳು ಕೂಡ ಈ ಮಣ್ಣಿನಲ್ಲಿದೆ. ನಾಳೆ 18ನೇ ತಾರೀಕಿಗೆ ಆ ನೂತನ ಗರ್ಭಗೃಹದ ಶಿಲಾನ್ಯಾಸ ಕಾರ್ಯಕ್ರಮವು ಜರುಗುವ ಸಲುವಾಗಿ ತದನಂತರದ ಎಲ್ಲ ಕಾರ್ಯಕ್ರಮಗಳನ್ನು ತಾಯಿಯೇ ನಮ್ಮ ಕೈಯಿಂದ ನೆರವೇರಿಸಿಕೊಳ್ಳುವ ಒಂದು ಉದ್ದೇಶದಿಂದಲೂ ಕ್ಷೇತ್ರದ ಭಕ್ತರಿಗೂ ಕೂಡ ಎಲ್ಲ ರೀತಿಯಾದಂತಹ ಸಂಬಂಧಗಳನ್ನು ಒಳಿತನ್ನು ಉಂಟು ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ವಿಶೇಷವಾಗಿ ರಂಗನಾಥ ಮಠದ ಪೌರೋಹಿತ್ಯದಲ್ಲಿ ಕ್ಷೇತ್ರದ ಆಡಳಿತ ವ್ಯವಸ್ಥೆ ಸೇರಿಕೊಂಡು ಭಗವದ್ಭಕ್ತರನ್ನು ತಾಯಂದಿರನ್ನು ಮಾತೆಯರನ್ನು ಭಗಿನಿಯರನ್ನು ಒಟ್ಟು ಸೇರಿಸಿಕೊಂಡು ಗ್ರಾಮದ ಭಕ್ತರನ್ನು ಮುಂದಿಟ್ಟುಕೊಂಡು ವರಲಕ್ಷ್ಮಿಯ ಪೂಜೆಯನ್ನು ಈ ದಿವಸ ಗೋಧೂಳಿ ಲಗ್ನದ ಶುಭ ಮುಹೂರ್ತಕ್ಕೆ ಸರಿಯಾಗಿ ಕಲಶ ಪ್ರತಿಷ್ಠೆಯನ್ನು ಮಾಡಿ ಅದರಲ್ಲಿ ಧ್ಯಾನಾವಾಹನಾದಿ 16 ಕಟ್ಟಿನ ಷೋಡಶ ಉಪಚಾರ ಪೂಜೆ ಜಲಗಂಧ ಧೂಪದೀಪ ನೈವೇದ್ಯ ಅನ್ನುವಂತಹ ಪಂಚೋಪಚಾರ ಪೂಜೆ ಅದೇ ರೀತಿಯಾಗಿ ಕಲ್ಪೋಕ್ತ ಪೂಜೆಯನ್ನೆಲ್ಲ ಸಂಧಾನ ಮಾಡಿರುತ್ತೇವೆ. ಅದೇ ರೀತಿಯಾಗಿ ಕಲಶ ಮಧ್ಯದಲ್ಲಿ ವಿಶೇಷವಾಗಿ ಬೆಳ್ಳಿ ಬಂಗಾರದ ಆಭರಣಗಳನ್ನು ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅದೇ ರೀತಿಯಾಗಿ ನಿರೀಕ್ಷಣ ಅಂತ ಹೇಳಿದ್ರೆ ಒಣದ್ರಾಕ್ಷಿ ಗೋಡಂಬಿ ಅದೇ ರೀತಿಯಾಗಿ ಕಲ್ಲು ಸಕ್ಕರೆಗಳನ್ನೆಲ್ಲ ಆ ಕಲಶ ಮಟ್ಟದಲ್ಲಿ ಇರಿಸಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅದೇ ರೀತಿಯಾಗಿ ಗ್ರಂಥಿ ದೂರ ಗ್ರಂಥಿ ಅಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಕಟಿಬದ್ಧರಾಗಿರುವುದು ಅನ್ನುವಂಥ ಒಂದು ಶಬ್ದ ಇದೆ. ಬದ್ಧ ಅಂತ ಹೇಳಿದ್ರೆ ಬಂಧನ ಅಂತ ಹೇಳಿದ್ರೆ ನಾವು ಇದರಲ್ಲಿ ತೊಡಗಿಕೊಂಡಿದ್ದೇವೆ ಅನ್ನುವಂತಹ ವ್ಯವಸ್ಥೆಗೆ ಬಂಧನ ಅಂತ ಹೇಳ್ತೇವೆ. ಹಾಗಾದರೆ ದೂರ ಗ್ರಂಥಿ ಎಂದು ಹೇಳ್ತೇವೆ. ಗ್ರಂಥಿ ಅಂತ ಹೇಳಿದ್ರೆ ಗಂಟು ಅಂತಲೇ ಇರ್ತದೆ. ಹಾಗಾದರೆ ಆ ಗ್ರಂಥಿ ಅನ್ನುವಂತಹ ಶಬ್ದಕ್ಕೆ ತುಂಬ ಅರ್ಥ ಇದೆ. ಗಂಟು ಅಂತ ಹೇಳಿದ್ರೆ ಸಂಸಾರದ ಒಂದು ಬಂಧನ ಅಂತ ಹೇಳ್ತಾರೆ. ಇನ್ನೊಂದು ಗಂಟು ಅಂತ ಹೇಳಿದ್ರೆ ಸಂಪತ್ತು ಅಂತ ಅರ್ಥ ಆಗ್ತದೆ. ನಾವು ಆಳು ಭಾಷೆಯಲ್ಲಿ ಅದರಷ್ಟು ಗಂಟು ಮಾಡ ಅಂತ ಹೇಳಿದ್ರೆ ಅದು ಸಂಪತ್ತು ಅಂತ ಹೇಳಿ. ಹಾಗಾದರೆ ಸಂಪತ್ತಿಗೆ ಒಳಕೆಯಾಗುವುದು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ. ಹಾಗಾದರೆ ಅಂತಹ ಮಹಾಲಕ್ಷ್ಮಿ ಸಮುದ್ರ ಮಂಡಲದ ಸಂದರ್ಭದಲ್ಲಿ ಉತ್ಪತ್ತಿಯಾಗಿದ್ದಾಳೆ ಅನ್ನುವಂಥ ಒಂದು ಕಥೆ ಇದೆ. ಮಹಾವಿಷ್ಣುವಿನ ವಿಶೇಷವಾದಂಥ ಅವತಾರದಲ್ಲಿ ಆ ದೇವದಾನವರು ಸೇರಿಕೊಂಡು ಸಮುದ್ರವನ್ನು ಮಂಥನ ಮಾಡುತ್ತಾರೆ. ಸಮುದ್ರವನ್ನು ಮಂಥನ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಂದ್ರನ ಪದವಿಯಿಂದ ಇರುವಂತಹ ಎಲ್ಲ ಸುವಸ್ತುಗಳು ನಷ್ಟವಾಗಿ ಹೋಗ್ತದೆ. ನಷ್ಟವಾಗಿ ಹೋಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದೂರ್ವಾಸ ಮಹಾಮುನಿಗಳು ಆಗ ತಾನೇ ಭಗವಂತನ ಆರಾಧನೆ ಮಾಡಿ ಕೈಯಲ್ಲಿ ಒಂದು ತುಳಸಿಯ ಮಾಲೆಯನ್ನು ಹಿಡ್ಕೊಂಡು ಬರ್ತಾರೆ. ಆಗ ದೇವೇಂದ್ರ ಬರ್ತಾನೆ. ದೇವೇಂದ್ರ ಎದುರಿಸಿರುವಾಗ ದೇವೇಂದ್ರನಿಗೆ ಉಳಿತಾಗಿ ಅನ್ನುವಂತಹ ಉದ್ದೇಶದಿಂದ ಕೈಯಲ್ಲಿರುವಂತಹ ತುಳಸಿಯ ಮಾಲೆಯನ್ನು ದೂರ್ವಾಸರು ಇಂದ್ರನಿಗೆ ಕೊಡ್ತಾರೆ. ಇಂದ್ರ ಅದನ್ನು ಕೇವಲವಾಗಿ ಮಾಡಿಕೊಡ್ತಾನೆ. ಒಂದು ಸನ್ಯಾಸಿಯು ತುಳಸಿ ಮಾಲೆ ನಮಗೆ ಕೊಡುವುದರಲ್ಲಿ ನನಗೆ ಏನು ಅದರಲ್ಲಿ ಪ್ರಯೋಜನ ಅಂತ ಹೇಳಿ ಅವ ಐರಾವತ ಅವನ ಆನೆಯ ತಲೆಯಲ್ಲಿ ಇಡುತ್ತಾನೆ. ತಲೆಯಲ್ಲಿ ಇದ್ದಂತಹ ತುಳಸಿಯನ್ನು ಸುಂಡಿಲಿನಿಂದ ತಿಂದಂತಹ ಐರಾವತ ಅದನ್ನು ಭೂಮಿಗೆ ಹಾಕಿ
ಕಾಲಿನಲ್ಲಿ ಒಟ್ಟು ಜಜ್ಜಿ ಬಿಡ್ತಾರೆ. ಹಾಗಾದರೆ ದೇವರ ನಿರ್ಮಾಲ್ಯಕ್ಕೆ ಎಷ್ಟು ಬೆಲೆ ಉಂಟು ಅನ್ನುವಂಥ ನಿರ್ಮಾಲ್ಯ ಅಂತ ಹೇಳಿದ್ರೆ ದೇವರಿಗೆ ಹಾಕಿದಂಥ ತುಳಸಿ ಅಥವಾ ಹೂ, ಯಾವುದೇ ಹೂವಾಗಿ ಯಾವುದೇ ತುಳಸಿಯಾಗಿ ದೇವರಿಗೆ ಹಾಕಿದಂಥ ಯಾವುದೇ ಸುತ್ತಾಗಲಿ ಅದು ದೇವರಿಗೆ ಹಾಕಿದ ನಂತರ ಅದರಿಂದ ತೆಗೆದು ನಮ್ಮ ಕೈಗೆ ಬರುವಾಗ ಅದು ನಿರ್ಮಾಲ್ಯ. ಹಾಗಾದರೆ ಒಂದು ನಿರ್ಮಾಲ್ಯಕ್ಕೆ ಈ ಮದವರಿತನಾದಂತಹ ಅಹಂಕಾರವುಳ್ಳಂತಹ ಇಂದ್ರ ಇಷ್ಟು ಹೀಗೆ ತಾತ್ಸಾರದ ಭಾವದಿಂದ ಅವತಾರ ಅಂತ ಹೇಳಿದ್ರೆ ಶಪಿಸಿ ಬಿಡ್ತಾನೆ. ರುದ್ರನ ಇನ್ನೊಂದು ಅವತಾರವೇ ದುರ್ವಾಸ, ಕೋಪ ಮೂಗಿನ ತುದಿಯಲ್ಲಿ ಇರ್ತಾರೆ. ವಿಶೇಷವಾಗಿ ಅಂತಹ ಸಂದರ್ಭದಲ್ಲಿ ನಿನ್ನ ಅಹಂಕಾರಕ್ಕೆ ತಕ್ಕುದಾದಂತಹ ಫಲ ನಿಮಗೆ ಸಿಗ್ತದೆ, ನಿನಗೆ ಐಶ್ವರ್ಯದ ಮದವು ಉಂಟು, ನಿನ್ನಲ್ಲಿರುವಂಥ ಎಲ್ಲ ಐಶ್ವರ್ಯವು ಕೂಡ ನಷ್ಟವಾಗಿ ಸಮುದ್ರ ಪಾಲಾಗಿ ಹೋಗಿ ಅಂತ ಶಪಿಸಿ ಬಿಡ್ತಾರೆ. ಹಾಗಾದರೆ ಇಂದ್ರ ಪದವಿಯಲ್ಲಿರುವಂಥ ಅಥವಾ ಜಗತ್ತಿನ ಎಲ್ಲ ಸಂಪತ್ತು ಕೂಡ ಕ್ಷೀರಸಾಗರದಲ್ಲಿ ಮುಳುಗಿ ಹೋಗ್ತದೆ. ಜಗತ್ತು ದಾರಿದ್ರ್ಯದಿಂದ ತಾಂಡವಾಗುತ್ತದೆ. ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ಬ್ರಹ್ಮದೇವರಲ್ಲಿ ಪ್ರಾರ್ಥಿಸುವಾಗ ಬ್ರಹ್ಮದೇವರು ಹೇಳ್ತಾರೆ, ಇನ್ನು ಇದಕ್ಕೆ ಪಶ್ಚಾತ್ತಾಪದ ಒಂದು ಫಲರೂಪವಾಗಿ ಎಲ್ಲವೂ ಕೂಡ ನಷ್ಟ ಆಗಿದೆ. ನಷ್ಟವಾದಂತಹ ಸುತ್ತನ್ನು ಪುನಃ ಗಳಿಸಬೇಕು ಅಂತಾದರೆ ಎಲ್ಲ ಕ್ಷೀರಸಾಗರದ ಅಡಿಗೆ ಹೋಗಿ ಆಗಿದೆ. ಹಾಗಾದರೆ ಅದು ಅಡಿಯಿಂದ ಮೇಲೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಹಾಲಿನ ಕಡಲನ್ನು ಮಥಿಸಬೇಕು. ಬೊಣ್ಣಾಯಿನ ಅಲೆದಿಕ್ಕು ಅಂತ ಹೇಳ್ತಾರೆ, ಅಂದರೆ ಮಜ್ಜಿಗೆಯನ್ನು ಕಡಿಯುವುದು ಅಂತ. ಇವಳು ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ ದಾಸರು ಹೇಳಿದ್ದಾರೆ. ಬಿರುಗಾಳಿಯ ಹಾಗೆ ಸಂಪತ್ತು ಬರಬಾರದು, ಬಿರುಗಾಳಿಯ ಹಾಗೆ ಸಂಪತ್ತು ಬಂದರೆ ಹಾಗೇ ಅದು ಹಾರಿ ಹೋಗ್ತದೆ ಸಂಪತ್ತು. ಹಾಗಾದರೆ ಹೆಜ್ಜೆಯ ಮೇಲೆ ಹೆಜ್ಜೆ ನಿಂತುವ ಅಂತ ಒಂದು ಅದೇ ಪದದ ಒಂದು ಚರಣದಲ್ಲಿ ಹೇಳ್ತಾರೆ. ಒಂದು ಗರ್ಭಿಣಿ ಹೆಂಗಸು 9ನೇ ತಿಂಗಳ ಸಂದರ್ಭದಲ್ಲಿ ಹೇಗೆ ನಡೀತಾಳ, ಎಷ್ಟು ನಿಧಾನವಾಗಿ ನಡೀತಾಳ, ಅಷ್ಟು ನಿಧಾನವಾಗಿ ಸಂಪತ್ತು ಬರಲಿಯಂತೆ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ಸಾತ್ವಿಕವಾದಂತಹ ಸಂಪತ್ತಿಗೆ ಕಾರಣವಾಗ್ತದೆ. ಆ ಸಂಪತ್ತು ಶಾಶ್ವತವಾಗಿ ನಮ್ಮಲ್ಲಿ ಉಳಿತದೆ. ಒಮ್ಮೆಲೆ ಬಂದಂತಹ ಲಾಟ್ರಿ ಹಾಗೆ ಬಂದಂತಹ ಸಂಪತ್ತು ಅದೇ ಬಿರುಗಾಳಿಯಂತೆ ಹೋಗ್ತದೆ ಅನ್ನುವಂಥ ವಿಚಾರ ಸತ್ಯವಾಗಿದೆ. ಅದರಿಂದ ಅಂತಹ ಹಾಲಿನ ಕಡಲಿನ ಒಳಗಿರುವಂಥ ಎಲ್ಲ ರೀತಿಯಾದ ಸಂಪತ್ತನ್ನು ಪುನಃ ಮೇಲೆ ತರಬೇಕಾದ್ರೆ ಅದನ್ನು ಮತಿಸಬೇಕು, ಅಂದರೆ ಮಂಥನ ಮಾಡಬೇಕು ಅಂತ ಲೆಕ್ಕ. ನಾವು ಚಿಕ್ಕ ಪಾತ್ರೆಯಲ್ಲಿ ಮೊಸರನ್ನು ಇಟ್ಟು ಅದರಲ್ಲಿ ಅದನ್ನು ಒಳಗಿಟ್ಟು ಕಡಿಯುವಾಗ ಅದರಲ್ಲಿ ಬೆಣ್ಣೆ ಬರ್ತದೆ. ಹಾಗಾದರೆ ಬೆಣ್ಣೆ ಅದರಲ್ಲೇ ಉಂಟು, ಮೊಸರಿನಲ್ಲೇ ಉಂಟು, ಬೆಣ್ಣೆ ಕಾಣುವುದಿಲ್ಲ. ನಿಜವಾಗಿ ಹಾಲಿಗೆ ಹುಳಿ ಹಿಂಡಿದಾಗ ಮೊಸರಾಗ್ತದೆ, ಮೊಸರನ್ನು ಕಡಿಯುವಾಗ ಬೆಣ್ಣೆ ಬರ್ತದೆ, ಬೆಣ್ಣೆಯನ್ನು ನೀರು ಮಾಡುವಾಗ ತುಪ್ಪ ಆಗ್ತದೆ. ಇದೆಲ್ಲ ಹಾಲಿನ ಉತ್ಪನ್ನದ ಒಂದು ವ್ಯವಸ್ಥೆ. ಹಾಗಾದರೆ ಅಂತಹ ಕ್ಷೀರಸಾಗರವನ್ನು ಕಡಿಲಿಕ್ಕೆ ಮಂತು ಎಷ್ಟು ದೊಡ್ಡದು ಬೇಕಾಗ್ತದೆ. ಮಂತು ಅಂತ ಹೇಳಿದ್ರೆ ಕಡೆಗೋಡು, ಕೃಷ್ಣನ ಕೈಯಲ್ಲಿ ನೋಡಿದ್ದೇವೆ ಕಡೆಗೋಡು. ಹಾಗಾದರೆ ಜಗತ್ತನ್ನು ಆ ಕ್ಷೀರಸಾಗರವನ್ನು ಮತ್ತಿಸುವಂಥ ಕಡೆಗೋಲು ಇಲ್ಲಿ ಉಂಟು. ಎಲ್ಲರೂ ಸೇರಿಕೊಂಡು ಬ್ರಹ್ಮನ ಒಂದು ನಿರ್ದೇಶನದಿಂದ ಭಗವಂತನ ಒಂದು ಮಾರ್ಗದರ್ಶನದಿಂದ ಮಂದರ ಪರ್ವತವನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಮಂದರ ಪರ್ವತ ಆಯಿತು ಅಂತ ಹೇಳ್ತಾನೆ. ಹಾಗಾದರೆ ಕಡಿಬೇಕಾದ್ರೆ ಒಂದು ಹಗ್ಗ ಬೇಡ, ಮತಿಸಬೇಕಾದ್ರೆ ಒಂದು ಹಗ್ಗ ಬೇಕು. ಹಾಗಾದರೆ ಮಂದರ ಪರ್ವತಕ್ಕೆ ಸುತ್ತು ಹಾಕುವಂತಹ ಹಗ್ಗ ಜಗತ್ತಲ್ಲಿ ಎಲ್ಲಿ ಉಂಟು? ಎಲ್ಲಿಯೂ ಇಲ್ಲ. ಹಾಗಾದರೆ ಎಲ್ಲರೂ ಸೇರಿಕೊಂಡು ವಾಸುಕಿಯನ್ನು ಸ್ಮರಣೆ ಮಾಡ್ತಾರೆ. ವಾಸುಕಿ ಬಂದಾಗ ವಾಸುಕಿ ಹೇಳ್ತಾರೆ, ಜಗತ್ತಿನಲ್ಲಿ ಇನ್ನಷ್ಟು ಉದ್ದನೆಯ ಹಗ್ಗ ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಆದ್ದರಿಂದ ಹಗ್ಗ ಅಂತ ಹೇಳಿದ್ರೆ ನಿರ್ಜೀವ ಅಂತ ಅಲ್ಲ, ಉತ್ಕೃಷ್ಟವಾದಂತಹ ವ್ಯವಸ್ಥೆ. ಬಂಧನಕ್ಕೆ ಇನ್ನೊಂದು ಇರುವುದೇ ಹಗ್ಗ. ಹಗ್ಗಾಗಿ ನೂಲಾಗಿ ಅಲ್ಲಿ ಬಂಧನಕ್ಕೆ ಇರುವಂತಹ ಸುತ್ತು. ಹಾಗಾದರೆ ಲಕ್ಷ್ಮಿಯ ಸನ್ನಿಧಾನದಲ್ಲಿ ನಾವು ದಾರವನ್ನು ಇಟ್ಟಿದ್ದೇವೆ. ದಾರ ಅಂತ ಹೇಳಿದ್ರೆ ನೂಲು, ಕೆಂಪಿನ ನೂಲು. ಹಾಗಾದರೆ ಅದನ್ನು ಕಟ್ಟಬೇಕಾದ್ರೆ ನಿನ್ನಿಂದಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನಾಗರಾಜ ದಯವಿಟ್ಟು ನಮ್ಮನ್ನು ಉದ್ಧರಿಸಬೇಕು ಅಂತ ಹೇಳುವಾಗ ವಾಸುಕಿ ಒಪ್ಪಿಕೊಳ್ತಾನೆ. ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ವಾಸುಕಿ ಮಂದರ ಪರ್ವತವನ್ನು ಸುತ್ತು ಹಾಕ್ತಾನೆ. ದೇವತೆಗಳು ತಲೆಯ ಭಾಗದಲ್ಲಿ ಇದ್ದಾರೆ, ದಾನವರು ರಾಕ್ಷಸರು ಎಲ್ಲ ಬಾಲದ ಭಾಗದಲ್ಲಿ ಇದ್ದಾರೆ. ಈ ಬಾಲದ ಯಾವುದಕ್ಕೂ ಕೂಡ ರಾಕ್ಷಸರಿಗೆ ಸಂಶಯ ದೇವತೆಗಳಲ್ಲಿ. ಹಾಗಾದರೆ ಅವರೇನು ಮಾಡ್ತಾರೆ, ಸ್ವಲ್ಪ ಹೊತ್ತು ಮತಿಸಿ ಆದಮೇಲೆ ಇಲ್ಲ ನಾವು ತಲೆ ಹತ್ರ ಹೋಗ್ತೇವೆ, ನೀವು ಬಾಲದ ಹತ್ರ ಬನ್ನಿ ಅಂತ ಹೇಳಿ ದೇವತೆಗಳಿಗೆ ಮೊದಲೇ
ಪರಮಾತ್ಮ ಆದೇಶ ಕೊಟ್ಟಿದ್ದಾರೆ. ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳಿ ನೀವು. ಸರಿ, ನೀವು ಎದುರು ಬನ್ನಿ, ನಾವು ಹಿಂದೆ ಹೋಗ್ತೇವೆ ಅಂತ ಹೇಳಿ ತಲೆಯ ಹತ್ತಿರ ದಾನವರು ಬರ್ತಾರೆ. ಬೈಪಾಲದ ಹತ್ತಿರ ದೇವತೆಗಳು ಕಡಿತಾರೆ, ಒಮ್ಮೆ ಆಚೆ ಒಮ್ಮೆ ಈಚೆ. ಆಗ ಘರ್ಷಣೆಯಲ್ಲಿ ಇವರ ಶರೀರ ಎಲ್ಲ ರೀತಿಯಾದಂತಹ ಉರಿಗೆ ಕಾರಣ ಆಗ್ತದೆ. ಬಿಸಿ ಆಗುವುದಿಲ್ವ? ಒಂದು ಹಗ್ಗವನ್ನು ಆಚೆಗೆ ಹೇಳಿ ಹಗ್ಗ ಬಿಸಿ ಆಗ್ತದೆ. ಯಾಕೆ? ಘರ್ಷಣೆ. ಎರಡು ಕಲ್ಲನ್ನು ಉಜ್ಜಿ ಅದರಲ್ಲಿ ಬೆಂಕಿ ಬರ್ತದೆ. ಯಾಕೆ? ಘರ್ಷಣೆ. ಹಾಗಾದ್ರೆ ಈ ಘರ್ಷಣೆಯ ಒಂದು ಪರಿಣಾಮದಿಂದ ವಾಸುಕಿಯ ಶರೀರ ನೋವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಈ ನೋವಿನಿಂದ ಮುಸುಗುತ್ತಾನೆ. ಮುಸುಗುತ್ತುವಾಗ ಅವನ ವಿಷಜ್ವಾಲೆ ಈ ದಾನವರಿಗೆ ತಡೆಯಲಿಕ್ಕೆ ಅಸಾಧ್ಯವಾಗಿ ಹೋಗ್ತದೆ. ಪುನಃ ದೇವತೆ ಹತ್ರ ಪ್ರಾರ್ಥನೆ, ಒಂದು ಎಂಟ್ಲೆ ಗಾಳಿ ಮಾಡಿ ಇಂಚಿಯಲ್ಲಿ ಎಂಟ್ಲೆ ದಾಪಿ ಅಂತ ಹೇಳಿ ಪುನಃ ದಾನವರು ಬಾಲದ ಭಾಗಕ್ಕೆ ಹೋಗ್ತಾರೆ, ದೇವರು ತಲೆಯ ಭಾಗಕ್ಕೆ ಬರ್ತಾರೆ. ಮಹಾವಿಷ್ಣುವಿನ ಸಂಕರ್ಷಣ ರೂಪ ಆ ವಾಸುಕಿಯ ಮೇಲೆ ಆವೇಶ ಆಗಿ ಅವನ ನೋವನ್ನೆಲ್ಲ ಪರಮಾತ್ಮ ಪರಿಹಾರ ಮಾಡ್ತಾನೆ. ಸಮಸ್ಯೆ ಮುಗಿಯಿತು. ಸಮಸ್ಯೆ ಮುಗಿಯಿತು. ಈ ಮಂದರ ಪರ್ವತ ತಿರುಗುವಾಗ ಕೆಳಗೆ ಭೂಮಿಯಲ್ಲಿ ಘರ್ಷಣೆಯಾಗಿ ಅದು ಕೆಳಗೆ ಕೆಳಗೆ ಹೋಗ್ತದೆ. ಬ್ಯಾಲೆನ್ಸ್ ತಪ್ಪುದು ಅಂತ ನಾವು ಹೇಳ್ತೇವೆ, ಬ್ಯಾಲೆನ್ಸ್ ತಪ್ಪುದು ಅಂತ ಹೇಳ್ತೇವೆ. ಆಗ ಅದಕ್ಕೆ ಒಂದೇ ಉಪಾಯ ಏನು ಅಂತ ಹೇಳಿದ್ರೆ, ಮಂದರ ಪರ್ವತವನ್ನು ಅಡಿಯಿಂದ ಯಾರಾದರೂ ಎತ್ತುವುದು. ಯಾರು ಎತ್ತುವುದು ಅಂತ ತಾಕತ್ತು ಯಾರಿಗಾದರು ಅಂತ ಎಲ್ಲರೂ ಸೇರಿಕೊಂಡು ಪರಮಾತ್ಮನನ್ನು ಸ್ಮರಿಸುವಾಗ ಆಮೆಯ ರೂಪದಲ್ಲಿ ಬರ್ತಾನೆ. ಕೂರ್ಮ ಅವತಾರದಲ್ಲಿ ಬಂದು ಆ ಕ್ಷೀರಸಾಗರದ ಒಳಗೆ ಹೋಗಿ ಆ ಮಂದರ ಪರ್ವತವನ್ನು ತನ್ನ ಗಟ್ಟಿಯಾದಂತಹ ಚಿಪ್ಪಿನಿಂದ ಮೇಲೆ ಎತ್ತುತ್ತಾನೆ. ಮೇಲೆ ಎತ್ತುವ ಮುಖಾಂತರವಾಗಿ ನಿರ್ವಿಘ್ನವಾಗಿ ಹಾಲಿನ ಕಡಲು ಮತಿಸುವಂತಹ ಕೆಲಸ ಕಾರ್ಯ ಆಗ್ತದೆ. ಈ ಕೆಲಸ ಕಾರ್ಯ ಆಗುವಾಗ ಘರ್ಷಣೆಯಲ್ಲಿ ಈ ಪರಮಾತ್ಮ ಸಂತೋಷದಿಂದ ಅಡಿಯಲ್ಲಿ ಕೂರ್ಮಾವತಾರಿಯಾಗಿದ್ದಾರೆ. ನಾರದರು ಒಳಗೆ ಹೋಗ್ತಾರೆ. ಪರಮಾತ್ಮ ಇಷ್ಟು ಘರ್ಷಣೆಯಿಂದ ನಿಮಗೆ ನೋವಾಗುವುದಿಲ್ವಾ ಅಂತ ಕೇಳುವಾಗ ಒಂದು ಹಾಸ್ಯಕ್ಕೆ ಪರಮಾತ್ಮ ಹೇಳ್ತಾನೆ. ಆಯಾಸ ಆಗಿ ಬರುವಾಗ ಗಂಡನ ಬೆನ್ನನ್ನು ಹೆಂಡತಿ ಕೂಸಿದ್ರೆ ಸವರಿದ್ರೆ ಎಷ್ಟು ಆನಂದ ಆಗ್ತದೋ ಅದೇ ರೀತಿಯಾಗಿ ನನಗೆ ಏನು ಲಕ್ಷ್ಮಿ ಬೆನ್ನಿಗೆ ಚಂದ ಮಾಡಿ ಆ ಕೈಯನ್ನು ಇದ್ದಾಳೆ ಅನ್ನುವಂತಹ ಅನುಭವ ಮಾತ್ರ ನನಗಾಗುವುದಲ್ಲದೆ ಇದರಿಂದ ನನಗೆ ಸಂತೋಷ ಆಗ್ತದೆ ಅಂತ ಹೇಳಿದ್ರೆ ಪರಮಾತ್ಮನ ಶಕ್ತಿಯನ್ನು ನಾವು ಕಲ್ಪಿಸಬಹುದು. ಹಾಗಾದರೆ ಅಂಥ ವಿಶೇಷವಾದಂತಹ ಸಂದರ್ಭದಲ್ಲಿ ಸಮುದ್ರ ಮತಿಸುವಾಗ ಅಡಿಯಲ್ಲಿ ಇದ್ದ ಸೊತ್ತೆಲ್ಲ ಮೇಲೆ ಬರ್ತದೆ. ನೀರು ಕಲಂಕುನು ಅಂತ ಹೇಳ್ತೇವೆ. ಕಲಂಕುನು ಅಂತ ಹೇಳಿದ್ರೆ ಆ ನೀರು ಕಲಂಕನ್ನ ಮಾತ್ರ ಶುದ್ಧ ಆಗುತ್ತೆ. ಅಂಜನೆ ನೀರಿದ್ದೆಲ್ಲ ನೀರು ಪಚ್ಚೆ ಪಚ್ಚೆ ಆಗುವುದು, ಕುಡಿದು ಹೋಗುವುದು. ಹಾಗಾದರೆ ಮತಿಸಬೇಕು ಅನ್ನುವಂಥ ಸಂದೇಶವನ್ನು ಈ ಕಥೆ ಹೇಳ್ತಾರೆ. ಆಗ ಮತಿಸುವಾಗ ಅಡಿಯಲ್ಲಿದ್ದದ್ದೆಲ್ಲ ಮೇಲೆ ಬರ್ತದೆ. ಅಡಿಯಲ್ಲಿ ಏನುಂಟು? ದೂರ್ವಾಸರು ಕೊಟ್ಟ ಶಾಪದ ಹಾಗೆ ಇಂದ್ರನ ಪದವಿಯಲ್ಲಿ ಏನೆಲ್ಲ ಸಂಪದ್ಭರಿತವಾದಂತಹ ಸೊತ್ತೆಲ್ಲ ಅಡಗಿತ್ತು ಅದೆಲ್ಲ ಮೇಲೆ ಬರ್ತದೆ. ಹಾಗಾದರೆ ಎಲ್ಲ ಉಚ್ಚೈಶ್ರವಸ್ ಅನ್ನುವಂತಹ ವಿಶೇಷವಾದಂತಹ ಕುದುರೆ, ಕೌಮುದಿ ಅನ್ನುವಂತಹ ಗದೆ, ಸುದರ್ಶನ ಅನ್ನುವಂತಹ ಚಕ್ರ, ತುಳಸಿ, ಪಾರಿಜಾತ ಎಲ್ಲವೂ ಕೂಡ ಮೇಲೆ ಬರ್ತದೆ. ಅದರಲ್ಲಿ ಬಂದಂತಹ ವಸ್ತುವೇ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಮೇಲೆ ಬಂದಂತಹ ಸಂದರ್ಭದಲ್ಲಿ ನಾರಾಯಣ ದೇವರು ವಿಶೇಷವಾಗಿ ಅವಳನ್ನು ಅಪೇಕ್ಷೆ ಪಟ್ಟು ಪುನಃ ಅವಳನ್ನು ವರಿಸುವಂತಹ ಒಂದು ಲಕ್ಷ್ಮೀನಾರಾಯಣ ವಿವಾಹ ಅಲ್ಲಿ ನೆರವೇರುತ್ತದೆ. ಆ ಸಂದರ್ಭದಲ್ಲಿ ಮಡದಿಯಾಗಿ ನಾರಾಯಣ ದೇವರಿಗೆ ಬಂದು ನಾರಾಯಣ ದೇವರ ಪಾದಸೇವೆಯಲ್ಲಿ ನಿರತಳಾಗ್ತಾಳೆ ಈ ಮಹಾಲಕ್ಷ್ಮಿ. ಆದ್ದರಿಂದ ಎಲ್ಲ ರೀತಿಯಾದಂತಹ ಸಮೃದ್ಧಿಯನ್ನು ಪುನಃ ದೇವೇಂದ್ರನ ಪದವಿಗೆ ಸೇರಿಸಿದಂತಹ ಆ ಕೂರ್ಮಾವತಾರಿಯಾದಂತಹ ಪರಮಾತ್ಮ ಭಗವಂತ ಲೋಕವನ್ನು ಉದ್ಧರಿಸಿದ ಅನ್ನುವಂತಹ ಸಂದೇಶವನ್ನು ಈ ಕಥೆ ಹೇಳುತ್ತದೆ. ಮಹಾಲಕ್ಷ್ಮಿ ಸಮೃದ್ಧಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಒಂದು ಸಂದರ್ಭದಲ್ಲಿ ಇದು ಎಲ್ಲ ಘಟನೆಯಾಗಿದೆ. ಇದು ಕೃತಯುಗದಲ್ಲಿ ಆದಂತಹ ಘಟನೆ. ತದನಂತರ ಅನೇಕ ಕಥೆಯೆಲ್ಲ ಬರ್ತದೆ. ಅದರಲ್ಲಿ ಭಾಗವತದಲ್ಲಿ ಎಲ್ಲ 4 ಯುಗದ ವಿಶೇಷವಾದಂತಹ ಭಗವಂತನ ದಶಾವತಾರದ ಪುರಾಣಗಳನ್ನೆಲ್ಲ ಕೊಂಡಾಡುತ್ತಾರೆ. ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರ ಇಲ್ಲ. ಕೃತ, ತ್ರೇತ, ದ್ವಾಪರದಲ್ಲಿ ಬುದ್ಧ ಅವತಾರದವರೆಗೂ ಕೂಡ ಮುಗಿದಿದೆ. ಕಲ್ಕಿ ಅವತಾರ ಯಾವಾಗ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಅಲ್ಲ, ಕಲಿಯುಗದ ಅಂತ್ಯದಲ್ಲಿ. ಹಾಗಾದರೆ ಇಷ್ಟೆಲ್ಲ ಅವ್ಯವಸ್ಥೆ ಆಗುವಂತಹ ಸಂದರ್ಭದಲ್ಲಿ ಕಲಿಯುಗ ಇವನು ಮುಗಿತದ ಅನ್ನುವಂತಹ ಭಾವನೆಯಲ್ಲಿ ಜನರಿರ್ತಾರೆ. ಖಂಡಿತವಾಗಿ ಕೂಡ ಕಲಿಯುಗ ಇಷ್ಟು ಬೇಗ ಮುಗಿಯುವುದಿಲ್ಲ. ಕಲಿಯುಗದ ವಿಶೇಷವಾದಂತಹ ಕಾಲು ಭಾಷೆ ಮಾತ್ರ ಅದಕ್ಕೆ 3 ಕಾಲು ಭಾಷೆ ಉಂಟು. ಇನ್ನೇನೆಲ್ಲ ಆಗಲಿಕ್ಕಿದೆಯೋ ಕಲ್ಪನೆ ನಮಗೆ ಮಾಡಲಿಕ್ಕೆ
ಸಾಧ್ಯ ಆಗ್ತದೆ. ಆದ್ದರಿಂದ ಅಂತಹ ಕಲಿಯುಗದ ಆರಂಭದಲ್ಲಿ ವಿದರ್ಭ ಅನ್ನುವಂತಹ ದೇಶ, ಅಲ್ಲಿ ಚಾರುಮತಿ ಎನ್ನುವಂತಹ ಮುತ್ತೈದೆ. ಅವಳು ಅತ್ಯಂತ ವಿನೀತವಾಗಿ ಶ್ರದ್ಧಾಭಕ್ತಿಯಿಂದ ತಾಯಿಯ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಆದರೆ ಮಹಾಲಕ್ಷ್ಮಿಯ ಸೇವೆಯನ್ನು ಮಾಡಲು ಅವಳಿಗೆ ಕೆಲವೆಲ್ಲ ಗೊತ್ತಾಗುವುದಿಲ್ಲ ವಿಷಯ. ಆಯೆ ಬಲ್ಮೆಡೆಗೆ ನೋಡೋದನ್ನ ಇಂಥದ್ದೆಲ್ಲ ಮಾಡಬಾರದು. ಹಾಗಾದ್ರೆ ಅವಳು ಮಹಾಲಕ್ಷ್ಮಿ ಆರಾಧನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾಳೆ. ಆದರೆ ದಟ್ಟ ದಾರಿದ್ರ್ಯ, ಅವಳಷ್ಟು ದಾರಿದ್ರ್ಯ ಯಾರಿಗೂ ಇಲ್ಲವೋ ಅನ್ನುವ ಅಷ್ಟರ ಮಟ್ಟಿಗೆ ಕಷ್ಟ ಕಾರ್ಪಣ್ಯದಿಂದ ಬಳಲ್ತಾ ಇದ್ದಾಳೆ. ಒಂದು ದಿವಸ ನಿದ್ದೆ ಮಾಡುವಾಗ ಒಂದು ಕೊರಗು, ವ್ಯತೆ ಅಂತ ಅನ್ನುವಂಥ ವ್ಯವಸ್ಥೆ ಉಂಟು, ಕೊರಗು ಅಂತ ಹೇಳ್ತೇವೆ. ಕೊರಗ್ತಾಳೆ. ತಾಯಿ ಇಷ್ಟೆಲ್ಲ ಸೇವೆ ಮಾಡಿ ನನಗೆ ಏನೆಲ್ಲ ಸಾಂಸಾರಿಕವಾದಂತಹ ಬಂಧನದಲ್ಲಿ ನೀನು ದೂಡಿಬಿಟ್ಟಿದ್ದೆ, ಆ ಬಂಧನವನ್ನು ವಿಶೇಷವಾಗಿ ಕಷ್ಟ ಆಗ್ತಾ ಅಂಬಿಗ ನಾನಿನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ ಅನ್ನುವಂತಹ ಈ ಇಡೀ ಸಂಸಾರವನ್ನು ಭವಸಾಗರಕ್ಕೆ ಹೋಗಿ ಸಂಸಾರಕ್ಕೆ ಸಾಗರ ಅನ್ನುವಂತಹ ವಿಶೇಷವಾದಂತಹ ವ್ಯಾಖ್ಯಾನವನ್ನು ಶಾಸ್ತ್ರಾಚಾರ್ಯರು ಕೊಟ್ಟಿದ್ದಾರೆ. ಹಾಗಾದರೆ ಈ ಸಂಸಾರ ಅನ್ನುವಂತಹ ಕಡಲಿನಲ್ಲಿ ತೆರೆ ಇಲ್ಲದ ಕಡಲು ಇಲ್ಲ, ತೆರೆ ಇಲ್ಲದ ಸಮುದ್ರ ಇಲ್ಲ. 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತದೆ ಅಂಬಿಗ. ಹಾಗಾದರೆ ಈ 6 ತೆರೆ ಯಾವುದು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಅನ್ನುವಂತಹ 6 ತೆರೆ ನನ್ನನ್ನು ಮುಂದಲಿಕ್ಕೆ ಬರುತ್ತದೆ. ಇದರ ಪರಿಣಾಮ ಏನು? ಸುಳಿಯೋಡು ಮುಳುಗಿದೆ ಅಂಬಿಗ, ಸೆಳೆದು ಕೊಂಡೊಯ್ಯಲಿ ಅಂಬಿಗ. ಆ ಸುಳಿಯಲ್ಲಿ ಮುಳುಗುವಂತವನಾಗಿದ್ದೇನೆ, ಆ ಸುಳಿಯಿಂದ ನನ್ನನ್ನು ಮೇಲೆತ್ತು ಅಂಬಿಗ ಅನ್ನುವಂತಹ ನಾವಿಕ, ನಮ್ಮನ್ನೆಲ್ಲ ಸುಧಾರಿಸುವಂತಹ ನಾವಿಕ ಪರಮಾತ್ಮ. ಆದ್ದರಿಂದ ಅಂತ ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡಿ ಮಲಗ್ತಾಳೆ. ಅದರಿಂದ ಏನು ಪರಿಣಾಮ ಆಗುವುದಿಲ್ಲ. ಹಾಗಾಗಿ ಭಕ್ತಿಯ ಕೊರಗಿನ ಪರಿಣಾಮವಾಗಿ ತದನಂತರ ದಿವಸಗಳಲ್ಲಿ ಅವಳಿಗೆ ಸ್ವಪ್ನ ಆಗ್ತದೆ, ಕನಸು ಆಗ್ತದೆ. ಆ ಕನಸು ವಿಚಿತ್ರವಾದಂತಹ ಕನಸು. ಆ ಕನಸಿನ ಕಥೆ ಏನು ಅಂತ ಹೇಳಿದ್ರೆ, ಇದು ಸ್ವಪ್ನ ಅವಳಿಗೆ. ಒಮ್ಮೆ ಈಶ್ವರ ದೇವರು ಕೈಲಾಸದಲ್ಲಿ ಕೂತ್ಕೊಂಡ ಸಂದರ್ಭದಲ್ಲಿ ಪಾರ್ವತಿ ದೇವಿ ಭಗವಂತನಲ್ಲಿ ಕೇಳ್ತಾಳೆ, ಪರಮಾತ್ಮ ಜಗತ್ತಿನಲ್ಲಿರುವಂತಹ ದಟ್ಟದಾರಿದ್ರ್ಯವನ್ನು ದೂರ ಮಾಡುವಂತಹ ವ್ಯವಸ್ಥೆಗೆ ಮಹಾಲಕ್ಷ್ಮಿಯೇ ಕಾರಣ. ಒಳ್ಳೆ ರೀತಿಯಾದಂತಹ ಸುಜ್ಞಾನವನ್ನು ಕೊಡುವವಳು ವಾಣಿ. ಎಲ್ಲ ರೀತಿಯಾದಂತಹ ಕೃತ್ರಿಮಾಲಿ ಬಾಧಿ ದೋಷಗಳನ್ನೆಲ್ಲ ಪರಿಹರಿಸಲಿಕ್ಕೆ ನಾನಿದ್ದೇನೆ ಪಾರ್ವತಿಯಾಗಿ. ಆದರೆ ಸಮೃದ್ಧಿಯನ್ನು ಕೊಡುವಂತಹ ಲಕ್ಷ್ಮಿ ಇದ್ದಾಳೆ. ಆದರೆ ಅವಳು ಸಮೃದ್ಧಿ ಕೊಡಬೇಕಾದ್ರೆ ಕಲಿಯುಗದ ಜನತೆಗೆ ಬೇಕಾದಂತಹ ಏನಾದಂತಹ ಸುಲಭದ ದಾರಿ, ಕಷ್ಟದ ದಾರಿ ಬೇಕಾದಷ್ಟು ಇತ್ತು. ಅದು ಕೃತಜ್ಞೇತ ದಾಪರದಲ್ಲಿ ಮಾತ್ರ. ಕಲಿಯುಗದಲ್ಲಿ ಅದನ್ನು ಮಾಡಲಿಕ್ಕೂ ನಾವು ಕಲ್ಪನೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅದರ ವೃತ ನಿಯಮಗಳನ್ನೆಲ್ಲ ಅದು ಸಾಧ್ಯವೂ ಇಲ್ಲ ಕಲಿಯುಗದಲ್ಲಿ. ಅಶ್ವಮೇಧ, ರಾಜಸೂಯ, ತಪಸ್ಸು, ದೇಹದಂಡನೆ ಇದೆಲ್ಲ ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಹಾಗಾದರೆ ಕಡಿಮೆ ಸಮಯದಲ್ಲಿ, ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಸಮಯದಿಂದ, ಕಡಿಮೆ ಪರಿಶ್ರಮದಿಂದ ಅನಂತವಾದಂತಹ ಪುಣ್ಯಫಲ ಸಿಗುವಂಥ ಏನಾದರೂ ಒಂದು ವ್ಯವಸ್ಥೆ ಆಗಬೇಕಲ್ಲ ದೇವರೇ ಅಂತ ಹೇಳುವಾಗ ಈಶ್ವರ ದೇವರು ಭಗವಂತನಾದ ಮಹಾದೇವ ಪಾರ್ವತಿಗೆ ಉಪದೇಶ ಮಾಡುತ್ತಾರೆ. ಕಲಿಯುಗದಲ್ಲಿ ಅತ್ಯಂತ ವಿಶೇಷವಾದಂತಹ ಫಲ ಕೊಡುವಂತಹ ಪೂಜೆ ಯಾವುದು ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ದೇವರನ್ನು ಯಾವುದೇ ರೂಪದಲ್ಲಿ ಆರಾಧನೆ ಮಾಡಿದರೂ ಕೂಡ ಅದು ವಿಶಿಷ್ಟವಾದಂತಹ ಫಲವನ್ನು ಕೊಡುತ್ತದೆ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡಲಿಕ್ಕಿಲ್ಲ, ಇವರನ್ನು ಭಟ್ರು ನಾರಾಯಣ ದೇವರನ್ನು ಕೂಡ ಅವರಲ್ಲಿ ಆವಾಹನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ನಾರಾಯಣ ದೇವರನ್ನು ಮಾತ್ರ ಪೂಜೆ ಮಾಡುವುದಿಲ್ಲ, ಅದರಲ್ಲಿ ಲಕ್ಷ್ಮೀದೇವಿ ಪೂಜೆಯನ್ನು ಕೂಡ ನಾವು ಮಾಡ್ತೇವೆ. ಹಾಗಾದರೆ ನಾರಾಯಣನನ್ನು ಬಿಟ್ಟು ಲಕ್ಷ್ಮಿ ಇಲ್ಲ, ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣನಿಲ್ಲ. ಅವರಿಗೆ ವಿಶೇಷವಾದಂತಹ ವಿಭಜನೆ ಅನ್ನುವಂಥದ್ದೇ ಕಲ್ಪನೆಯು ನಾವು ಊಹಿಸಲಿಕ್ಕೂ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ವಿಷ್ಣು ವಕ್ಷಸ್ಥಲ ಸ್ಥಿತಾಯೇ ನಮಃ ಅಂತ ಭಟ್ರು ಅರ್ಚನೆ ಮಾಡಿ 108 ಸ್ಮರಣೆಯಲ್ಲಿ ಬರ್ತದೆ. ವಿಷ್ಣು ವಕ್ಷಸ್ಥಲ ಸ್ಥಿತಾಯೇ ನಮಃ ಅಂತ. ವಕ್ಷಸ್ಥಲ ಅಂತ ಹೇಳಿದ್ರೆ ಎದೆಯ ಎಡಭಾಗದ ಭಾಗ. ಎಡಭಾಗದಲ್ಲಿ ಏನಿದೆ? ಹೃದಯ ಅನ್ನುವಂಥದ್ದಿದೆ. ಹಾಗಾದರೆ ಭಗವಂತನ ಸಾಕ್ಷಾತ್ ಹೃದಯ ಭಾಗದಲ್ಲಿ ಲಕ್ಷ್ಮಿಗೆ ಸ್ಥಾನವನ್ನು ಕೊಟ್ಟಿದ್ದಾನೆ ನಾರಾಯಣ ದೇವರು. ಆದ್ದರಿಂದ ಅವರಿಗೆ ವಿಯೋಗ ಅನ್ನುವಂಥದ್ದಿಲ್ಲ. ಎಲ್ಲಿ ನಾರಾಯಣ ದೇವರು ಹೋದ್ರು ಅಲ್ಲಿ ಲಕ್ಷ್ಮಿ ಇದ್ದಾಳೆ, ಎಲ್ಲಿ ಲಕ್ಷ್ಮಿ ಹೋದ್ರು ಅಲ್ಲಿ ನಾರಾಯಣ ದೇವರಿದ್ದಾರೆ. ಆದ್ದರಿಂದ ಅಂತಹ ಲಕ್ಷ್ಮೀನಾರಾಯಣ ದೇವರ ಆರಾಧನೆಯನ್ನು ಕಲಶ ಮಧ್ಯದಲ್ಲಿ ಮಾಡುವಂತಹ ವ್ಯವಸ್ಥೆ. ಆದರೆ ಹೆಂಗಳೆಯರಿಗೆ, ಸ್ತ್ರೀಯರಿಗೆ ವಿಶೇಷವಾದಂತಹ ಮಾನ್ಯತೆಯನ್ನು ಈ ಪೂಜೆಯಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಗಂಡಸರು ಭಾಗವಹಿಸಬಾರದು ಅಂತ ಏನಿಲ್ಲ,
ಆದರೆ ಇದು ಮುಖ್ಯವಾದಂತಹ ಪೂಜೆ ಹೆಂಗಸರಿಗೆ ಇರುವಂತಹ ಪೂಜೆ. ಆದ್ದರಿಂದ ಅಂತಹ ಹೆಂಗಳೆಯರು ಅನನ್ಯವಾದಂತಹ ಭಕ್ತಿಯಿಂದ ವಿಶೇಷವಾದಂತಹ ಆರಾಧನೆಯನ್ನು ಮಾಡಬೇಕಾದ್ರೆ ಏನೆಲ್ಲ ವ್ಯವಸ್ಥೆ ಇದೆ ಅದನ್ನು ನಾರದರಲ್ಲಿ ಕೇಳಿದರೆ ಎಲ್ಲ ಗೊತ್ತಾಗ್ತದೆ ಅನ್ನುವಂತಹ ಸಂದೇಶವನ್ನು ಕೊಟ್ಟಾಗ ಇವರ ಸ್ವಪ್ನ ಎಚ್ಚರಾಗ್ತದೆ, ಸ್ವಪ್ನದಿಂದ ಎಚ್ಚರಾಗ್ತದೆ. ಹಾಗಾದ್ರೆ ಒಂದು ಅರ್ಧ ವ್ಯವಸ್ಥೆ ಆಯ್ತಲ್ಲ ದೇವರ ಅಂತ ಮರುದಿವಸ ಪುನಃ ಮಲಗುವಾಗ ಇನ್ನೊಂದು ಸ್ವಪ್ನ ಬರ್ತದೆ. ಸಾಕ್ಷಾತ್ ನಾರದರನ್ನು ನಾನೀಗ ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ಸ್ವಪ್ನದಲ್ಲಿ ವ್ಯವಸ್ಥೆ ಮಾಡಬಹುದು. ಈಗ ಯಾರ್ಯಾರಿಗೆ ಏನೆಲ್ಲ ಸ್ವಪ್ನ ಬೀಳುವುದಿಲ್ಲ, ಸ್ವಪ್ನದಲ್ಲಿ ನಾರಾಯಣ ದೇವರ ಹತ್ರ ಮಾತಾಡುವಂಥ ಸ್ವಪ್ನ ಬೀಳಬಹುದು, ಈಶ್ವರ ದೇವರ ಹತ್ರ ಸ್ವಪ್ನ ಬೀಳುವಂಥ ವ್ಯವಸ್ಥೆ ಕಾಣಬಹುದು. ಮಂದಾರ ಬೈಲ ದುರ್ಗೆನ ಕನ ಕಟ್ಟದ ಕೂಡ ಪಾತೆರನ್ನ ಕನ ಕಟ್ಟುವಲ್ಲಿ ಕನಕ್ಕೆ ಹೆಂಚಿನಲ್ಲ ಅವರು. ಹಾಗಾದ್ರೆ ಇವಳಿಗೆ ಸ್ವಪ್ನ ಏನು ಸ್ವಪ್ನ? ನಾರದರು ಬರುವಂತಹ ಸಂದರ್ಭದಲ್ಲಿ ಈ ಚಾರುಮತಿ ನಾರದರ ದಾರಿಯನ್ನು ಕರೆದು ರುದ್ರದೇವರು ನನಗೆ ಸ್ವಪ್ನದಲ್ಲಿ ಬಂದು ಏನು ವಿಚಾರವನ್ನು ಹೇಳಿದರು, ಇದರ ವಿವರಣೆ ಏನು ಅಂತ ನಾರದರಲ್ಲಿ ಇವಳು ಕೇಳುವುದು. ಆಗ ವಿಶೇಷವಾಗಿ ಭಟ್ರು ಈಗ ಪೂಜೆ ಮಾಡಿದ್ರು. ಇದು ನಮ್ಮ ಕಿಸೆಯಿಂದ ಮಾಡಿದ ಪೂಜೆ. ಯಾವುದಕ್ಕೂ ಕೂಡ ಶಾಸ್ತ್ರದಲ್ಲಿ ಪ್ರಮಾಣ ಉಂಟು. ತಸ್ಮಾತ್ ಶಾಸ್ತ್ರ ಪ್ರಮಾಣ. ಆ ಶಾಸ್ತ್ರ ಪ್ರಮಾಣ ಏನಂತ ಹೇಳಿದ್ರೆ ತುಳು ಭಾಷೆಯಲ್ಲಿ ಹೇಳ್ತಾರೆ 4 ವೇದ, ಆದಿಶಾಸ್ತ್ರ, 18 ಪುರಾಣ ಅನ್ನುವಂಥ ಒಂದು ದೈವದೇವರು ಕೂಡ ಇದನ್ನು ಹೇಳ್ತಾರೆ. 4 ವೇದ, ಆದಿಶಾಸ್ತ್ರ, 18 ಪುರಾಣ. ಈ ವೇದವ್ಯಾಸರು ಎಲ್ಲ ವಿಭಜನೆ ಮಾಡಿ ವಿಂಗಡಣೆ ಮಾಡಿ ಯಾರ್ಯಾರಿಗೆ ಏನೆಲ್ಲ ಸುಲಭ ಆಗ್ತದೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದರು. ಆದ್ದರಿಂದ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿ ಒಂದು ದೊಡ್ಡ ತಿಂಡಿ ಇದ್ರೆ ಅದನ್ನು ಹೇಗೆ ತುಂಡು ಮಾಡಿ ನಾವು ತಿಂದೆವು, ಆ ತಿನ್ನುವಾಗ ಅದು ತಿನ್ನಲಿಕ್ಕೆ ಹೇಗೆ ಸುಲಭ ಆಗ್ತದೆಯೋ ಒಂದು ಉದಾಹರಣೆ, ಒಂದು ದೋಸೆ, ಒಂದು ರೊಟ್ಟಿ, ಇಡೀ ದೋಸೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. ಅದನ್ನು ಆ ಸಟ್ಟುಗಳಲ್ಲಿ ತುಂಡು ಮಾಡಿ ಚಿಕ್ಕ ಚಿಕ್ಕ ತುಂಡನ್ನು ಹೇಗೆ ಚಟ್ನಿಯಲ್ಲೂ ಸಾಂಬಾರಲ್ಲೂ ಮುಳುಗಿಸಿ ನಾವು ತಿಂತೇವೋ ಅದೇ ರೀತಿಯಾಗಿ ವೇದ ಅನ್ನುವಂಥದ್ದು ಎಲ್ಲ ಒಂದೇ. ಋಗ್ವೇದ, ಸಾಮ, ಅಥರ್ವ ಅನ್ನುವಂತಹ 4 ವೇದ, ಅದನ್ನು ಸ್ವಲ್ಪ ಬಿಡಿಯಾಗಿ ವ್ಯವಸ್ಥೆ ಮಾಡಿ ಅದನ್ನು 6 ಶಾಸ್ತ್ರ, 18 ಪುರಾಣ ಅನ್ನುವಂತಹ ವ್ಯವಸ್ಥೆಯನ್ನು ಮಾಡಿ ಭಕ್ತರಿಗೆ ತಿಳಿಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ವೇದ ಅಂತ ಹೇಳಿದ್ರೆ ಕಪ್ಪು ಇದ್ದ ಹಾಗೆ, ಅದನ್ನು ತಿಳಿಲಿಕ್ಕೆ ಕಷ್ಟ ಉಂಟು, ನನಗೆ ಸಹ ಕಷ್ಟ ಉಂಟು. ನಾನು ನಿಮಗೆ ಹೇಳುವಲ್ಲ, ವೇದ ನನಗೂ ಕರಗಕ್ಕಾಗುವಂಥ ವಿಷಯ ಅಲ್ಲ, ಅಷ್ಟು ಉಂಟು. ಅದರಲ್ಲಿ ಅಗಾಧವಾದಂತಹ ಜ್ಞಾನ ಉಂಟಾಗಲಿ, ಅದನ್ನು ನನಗೂ ಕೂಡ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗುವುದಿಲ್ಲ. ನನ್ನದೇ ಉದಾಹರಣೆ ಕೊಡು. ಹಾಗಾದರೆ ನನಗೆ ಕಬ್ಬನ್ನು ತಿನ್ನಲಿಕ್ಕೆ ಕಷ್ಟ ಆಗ್ತದೆ. ಅದರಲ್ಲಿ ಸಿಪ್ಪೆ ಉಂಟು, ಗಂಟು ಉಂಟು, ಗಂಟನ್ನು ತಿನ್ನಲಿಕ್ಕೆ ಆಗುವುದಿಲ್ಲ, ಸಿಪ್ಪೆಯನ್ನು ತಿನ್ನಲಿಕ್ಕೆ ಆಗುವುದಿಲ್ಲ, ಕೊಜಂಟಿಯನ್ನು ನುಂಗಲಿಕ್ಕೆ ಆಗುವುದಿಲ್ಲ. ಇನ್ನು ಇಷ್ಟೆಲ್ಲ ಆಯ್ತಾ, ಕಬ್ಬು ತಿಂದ ಮೇಲೆ ಮತ್ತೆ ಅರ್ಧ ಗಂಟೆ ನಮಗೆ ಕೆಲಸ ಉಂಟು. ಏನು ಅಂತ ಹೇಳಿದ್ರೆ ಹಲ್ಲಿನ ಎಡೆಯಲ್ಲಿ ಸಿಕ್ಕಿಕೊಳ್ಳುತ್ತದೆ, ಅದನ್ನು ತೆಗೆಯುವುದೇ ಕೆಲಸ. ಯಾಕೆ ಸಿಕ್ಕಿಕೊಳ್ಳುವುದು? ಹಲ್ಲು ಅಷ್ಟು ಗಟ್ಟಿ ಇಲ್ಲ, ಯಾರು ಎಲ್ಲ ಅವ್ಯವಸ್ಥೆ ಆಗಲಾಗಿ ಹೋಗುದು. ಹಾಗಾದ್ರೆ ಈಗ ಕಬ್ಬನ್ನು ತಿನ್ನಿ ಅಂತ ಚೌತಿಯಲ್ಲಿ ರಾಶಿ ಬರ್ತದೆ, ತಿನ್ನುವ ಅವರಿಗೆ ಅದನ್ನು ಹಲ್ಲಲ್ಲಿ ಹೀಗೆ ಹೇಳಿದ್ರೆ ಸಿಪ್ಪೆ ಹೋಗುವುದಿಲ್ಲ, ಆ ಕಬ್ಬಲ್ಲಿ ಹಲ್ಲು ಬರ್ಬೋದು. ನಮ್ಮದು ಹಲ್ಲು ಅಷ್ಟು ವೀಕಾಗಿದೆ. ಹಾಗಾದ್ರೆ ನಮಗೆ ಕಬ್ಬು ತಿನ್ನಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ವೇದವ್ಯಾಸರು ಏನು ಮಾಡಿದರು? ಆ ಕಬ್ಬಿನಿಂದಲೇ ಒಂದು ರಸವನ್ನು ಇದ್ದು ಬೆಲ್ಲ ಅಥವಾ ಸಕ್ಕರೆ, ಇದು ಕಬ್ಬಿನಿಂದ ಬಂದ ಉತ್ಪನ್ನ. ಹಾಗಾದ್ರೆ ಈ ಸಕ್ಕರೆಯನ್ನು ತಿನ್ನುವಾಗ ಅಥವಾ ಬೆಲ್ಲವನ್ನು ತಿನ್ನುವಾಗ ಯಾವುದೇ ಗಂಟಿಲ್ಲ, ಅದರಲ್ಲಿ ಯಾವುದೇ ಕಸ ಇಲ್ಲ, ಯಾವುದೇ ಸಿಪ್ಪೆ ಇಲ್ಲ. ಬಾಯಿಗೆ ಹಾಕುವಾಗ ನೀರಾಗ್ತದೆ, ನುಂಗಿಬೇಕು. ಅಷ್ಟು ಸುಲಭವಾದಂಥ ವ್ಯವಸ್ಥೆ. ಸಕ್ಕರೆ ಎಲ್ಲಿಂದ ಬಂದದ್ದು? ಕಬ್ಬಿನಿಂದೇ ಬಂದದ್ದು. ಬೆಲ್ಲ ಕಬ್ಬಿನಿಂದೇ ಬಂದದ್ದು. ಹಾಗಾದರೆ ವೇದ ಶಾಸ್ತ್ರ ಅನ್ನುವಂತಹ ಕಠಿಣವಾದಂತಹ ಕಬ್ಬಿಣದ ಕಡಲೆಯನ್ನು ತಿನ್ನುವಂತಹ ಕಡಲೆಯನ್ನಾಗಿ ಮಾರ್ಪಾಡು ಮಾಡಿದ್ದು ಭಗವಾನ್ ವೇದವ್ಯಾಸರು. ಅದರಿಂದ ಅಂತಹ ವೇದವ್ಯಾಸರು 18 ಪುರಾಣ ಅನ್ನುವಂತಹ ವಿಭಾಗವನ್ನು ಮಾಡಿ ಒಂದೊಂದು ಕಥೆಯನ್ನು ಒಂದೊಂದರಲ್ಲಿ ಜೋಡಣೆ ಮಾಡಿದ್ದು. ಆದ್ದರಿಂದ ನಾವೀಗ ದೇವಿ ಮಹಾತ್ಮೆ ಆಟ ನೋಡಿದರೆ ಅದಕ್ಕೂ ಶಾಸ್ತ್ರದಲ್ಲಿ ಪುರಾವೆ ಉಂಟು, ಸಾಕ್ಷಿ ಉಂಟು. ಮಾರ್ಕಾಂಡೇಯ ಅನ್ನುವಂತಹ ಪುರಾಣದಲ್ಲಿ ಎಲ್ಲ ಸಪ್ತಶತಿ ಅನ್ನುವಂಥ ಏನೆಲ್ಲ ನಾವು ದುರ್ಗಾ ನಮಸ್ಕಾರ ಮಾಡುವಾಗ ಓದ್ತೇವೆ, ಅದು ದೇವಿ ಮಹಾತ್ಮೆಯ ಪುರಾಣ ಅಂತಲೇ ಲೆಕ್ಕ. ಮಹಿಷಾಸುರ ಮರ್ದಿನಿ, ಸಣ್ಣ ಮುಂಡನಿ ಶೂರಿನಿ, ರಕ್ತಬೀಜ ನಿಪಾತಿನಿ, ಇದೆಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದಂಥ ಇಡೀ ಕಥೆ ದೇವಿ ಮಹಾತ್ಮೆಯಲ್ಲಿದೆ. ಈ ಕಥೆ ಮಾರ್ಕಾಂಡೇಯ ಪುರಾಣದಲ್ಲಿ ಇದೆ, ಸತ್ಯನಾರಾಯಣ ಪೂಜೆ ಸ್ಕಂದ ಪುರಾಣದಲ್ಲಿ ಇದೆ, ಶನಿ ಪೂಜೆ ಪದ್ಮ ಪುರಾಣದಲ್ಲಿ ಇದೆ, ಗಣಹೋಮದ ವಿಚಾರ ಗಣೇಶ ಪುರಾಣದಲ್ಲಿ ಇದೆ. ನಾವು ಸತ್ತು ಏನಾಗ್ತೇವೆ? ಅಂತ್ಯೇಷ್ಟಿ
ವಿಶೇಷವಾಗಿ ಔರ್ಧ್ವ ದೈಹಿಕ ಕ್ರಿಯೆ ಅಂತ ಹೇಳ್ತಾರೆ. ಅವು ಊರ್ಧ್ವ ಅಂತ ಹೇಳಿದ್ರೆ ಮೇಲೆ, ನಮ್ಮ ಸತ್ತಂತಹ ನಾವು ಅಂತ್ಯಗೊಂಡಂತಹ ಶರೀರ ಇಲ್ಲೇ ಉಳಿತದೆ, ಆತ್ಮ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ ಊರ್ಧ್ವ, ಕೆಳಗೆ ಹೋಗುವುದಿಲ್ಲ, ಮೇಲೆ ಹೋಗ್ತದೆ. ಹಾಗಾದ್ರೆ ಈ ದೇಹಕ್ಕೆ ಮುಕ್ತಿಯನ್ನು ಕೊಡುವಂತಹ ವ್ಯವಸ್ಥೆ ಔರ್ಧ್ವ ದೈಹಿಕ ಕ್ರಿಯೆ, ಅದೆಲ್ಲ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಯಾವುದಕ್ಕೂ ಶಾಸ್ತ್ರದಲ್ಲಿ ಆಧಾರ ಇದೆ. ಹಾಗಾದ್ರೆ ಈ ವರಲಕ್ಷ್ಮಿ ಪೂಜೆ ಯಾವುದರಲ್ಲಿ ಇದೆ ಭಟ್ರೆ ಅಂತ ಕೇಳಿದ್ರೆ ಭವಿಷ್ಯೋತ್ತರ ಅನ್ನುವಂತಹ ಪುರಾಣದಲ್ಲಿ ಸ್ಪಷ್ಟವಾಗಿ ಇರುವ ಕಥೆ ಇದೆ. ಇದಕ್ಕೆ ಸಾಕ್ಷಿ ಭವಿಷ್ಯೋತ್ತರ ಪುರಾಣ. ಹಾಗಾದ್ರೆ ವೆಂಕಟೇಶ್ವರ ಸ್ತೋತ್ರ ಪಾರಾಯಣ ಬ್ರಹ್ಮಾಂಡ ಪುರಾಣದಲ್ಲಿದೆ. ಹೀಗೆ ಎಲ್ಲ ಪುರಾಣಕ್ಕೂ ಕೂಡ ಅದರಲ್ಲಿ ಶಾಸ್ತ್ರದೇ ಆದಂತಹ ಸಾಕ್ಷಿಗಳಿವೆ. ನಾವು ಇಚ್ಛೆಯಿಂದ ಏನನ್ನೂ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಈ ಚಾರುಮತಿಗೆ ನಾರದರು ಉತ್ತರಿಸ್ತಾರೆ. ಅತ್ಯಂತ ಸುಲಭವಾದಂತಹ ವಿಧಾನ. ಯಮುನೆ ಪೂಜೆ ಮಾಡಿ, ಗಂಗಾ ಪೂಜೆ ಮಾಡಿ, ವಿಶೇಷವಾಗಿ ಎಷ್ಟು ವಿಸ್ತಾರವಾಗಿ ಎಷ್ಟು ಗೌಜಲ್ಲಿ ಕೂಡ ಪೂಜೆ ಮಾಡಬಹುದು. ಗೌಜಿ ಬೇರೆ, ಆಡಂಬರ ಬೇರೆ, ವಿಜೃಂಭಣೆ ಬೇರೆ, ಆಡಂಬರ ಬೇರೆ. ಯಾವುದನ್ನು ಭಕ್ತಿಯಿಂದ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ, ಇದು ವಿಜೃಂಭಣೆ. ಯಾವುದನ್ನು ಚಿಕ್ಕ ಮಟ್ಟದಲ್ಲಿ ಮಾಡ್ತೇವೆ, ಅದು ವಿಜೃಂಭಣೆ. ಆದರೆ ಆಡಂಬರ ಯಾವುದು ಅಂತ ಹೇಳಿದ್ರೆ ಭಕ್ತಿ ಇಲ್ಲದಂತಹ ವ್ಯವಸ್ಥೆಗೆ ಮಾತ್ರ ಆಡಂಬರ ಅಂತ ಹೆಸರು. ಎಲ್ಲದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದರು ಅಂತ ಹೇಳಿ ಅದನ್ನು ಆಡಂಬರ ಅನ್ನುವಂತಹ ವ್ಯಾಖ್ಯಾನ ಕೊಟ್ಟರೆ ತಪ್ಪಾಗ್ತದೆ. ಇಷ್ಟೆಲ್ಲ ಹೂವೆಲ್ಲ ಹಾಕಿದ್ದಾರೆ, ಇಷ್ಟೆಲ್ಲ ಆಭರಣವನ್ನು ಹಾಕಿದ್ದಾರೆ, ತೋರಣಗಳನ್ನೆಲ್ಲ ಕಟ್ಟಿದ್ದಾರೆ, ಜಾತ್ರೆಗೆ ಇನ್ನೂ ಕೂಡ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಹೂವನ್ನು ಹಾಕ್ತಾರೆ. ಇದು ಆಡಂಬರ ಅಲ್ಲ, ಇದು ವಿಜೃಂಭಣೆ. ಆಡಂಬರ ಏನು ಅಂತ ಹೇಳಿದ್ರೆ ಭಕ್ತಿ ಇಲ್ಲದೆ ಮಾಡುವಂಥದ್ದು ಆಡಂಬರ, ಭಕ್ತಿ ಇದ್ದು ಮಾಡುವಂಥದ್ದು ವಿಜೃಂಭಣೆ. ಹಾಗಾದ್ರೆ ಇದು ವಿಜೃಂಭಣೆ. ಹಾಗಾದ್ರೆ ಎಷ್ಟು ವಿಜೃಂಭಣೆಯಿಂದ ಮಾಡುವುದು? ಹಾಗಾದ್ರೆ ಅದರಲ್ಲಿ ಕೆಲವೆಲ್ಲ ವಿಜೃಂಭಣೆಗೆ ಅಂತ ಒಂದು ಕ್ರಮವನ್ನು ಹೇಳಿದ್ದಾರೆ. ಹಾಗಾದ್ರೆ ಆ ವಿಜೃಂಭಣೆ ಹೇಗೆ? ಕಲಶಕ್ಕೆ ನೀರು ತರುವಾಗ ಸಹ ಅದಕ್ಕೆ ಪೂಜೆ ಉಂಟು. ಗಂಗಾ ಪೂಜೆ, ಯಮುನೆ ಪೂಜೆ ಮಾಡಿ ನದಿಯಿಂದ, ಸಮುದ್ರದಿಂದ ಅಥವಾ ಬಾವಿಯಿಂದ ತರುವಾಗಲೂ ಕೂಡ ಶಂಖ ಜಾಗಟೆಯೊಂದಿಗೆ, ಮೆರವಣಿಗೆಯೊಂದಿಗೆ ಆ ಗಂಗೆ ಬರಬೇಕು, ಯಮುನೆ ಬರಬೇಕು ಅನ್ನುವಂತಹ ವ್ಯವಸ್ಥೆ ಇದೆ. ಆದ್ದರಿಂದ ಎಷ್ಟು ವಿಜೃಂಭಣೆಯಿಂದ ಕೊಡಬಹುದು, ಮಾಡಬಹುದು. ಆದರೆ ಎಷ್ಟು ಸರಳ ರೀತಿಯಲ್ಲಿ ಕೂಡ ಮಾಡಬಹುದು. ಒಂದು ತುಳಸಿ ದಳ, ಒಂದು ದಾಸವಾಳದ ಹೂವಿದ್ರು ಸಾಕು. ಯನ್ಮಯ ಭಕ್ತುತ್ತೇನ ಪತ್ರಂ ಪುಷ್ಪಂ ಫಲಂ ಯೋಗೇ ಭಕ್ತಿಯ ಪರ್ಯಚರಿ. ಅನನ್ಯವಾದಂತಹ ಶರಣಾಗತಿಯಿಂದ, ಭಕ್ತಿಯಿಂದ ಎಷ್ಟು ಸರಳ ರೀತಿಯಲ್ಲಿ ಮಾಡಬಹುದು. ಹಾಗೆ ಅಂತ ಹೇಳಿ ಒಂದು ತುಳಸಿ ದಳ ಮಾತ್ರ ಬಂದೇನೆ, ತುಳಸಿ ಮಾತ್ರ ಕಂತಂದ ಯಾವ ಹೀಗೆ ಬರುವುದಿಲ್ಲ. ಯಾಕೆ ಹೇಳಿದ್ರೆ ಒಂದು ತುಳಸಿ ದಳ ಹೇಳಿದ ಸಾಕು ಅಂತ ಹೇಳಿದಂತಹ ಭಗವಂತ 1000 ತುಳಸಿ ದಳ ಇರುವಂತಹ ತುಳಸಿಯ ಮಾಲೆಯನ್ನು ಬೇಡ ಅಂತ ಹೇಳಿಲ್ಲ. ಒಂದು ಫಲವಸ್ತು ಸಾಕು ಅಂತ ಹೇಳಿದವ, ಒಂದು ಬಾಳೆಹಣ್ಣು ಸಾಕು ಅಂತ ಹೇಳಿದ ಭಗವಂತ ಸೇಬು ಬೇಡ, ದಾಳಿಂಬೆ ಬೇಡ ಅಂತ ಹೇಳಿಲ್ಲ. ಅದೇ ರೀತಿಯಾಗಿ ಒಂದು ಲೋಟ ನೀರು ಸಾಕು ಅಂತ ಹೇಳಿದ ಭಗವಂತ ದದ್ಯನ್ನ, ಕ್ಷೀರನ್ನ, ಗುಡಾನ್ನ, ಚಿತ್ರಾನ್ನ ಯಾವುದು ಬೇಡ ಅಂತ ಹೇಳಿಲ್ಲ. 4 ಅನ್ನ ತಾಯಿಗೆ ಅತ್ಯಂತ ವಿಶೇಷವಾದಂತಹ ಅನ್ನ: ಚಿತ್ರಾನ್ನ, ದದ್ಯನ್ನ, ಕ್ಷೀರಾನ್ನ, ಗುಡಾನ್ನ. 4 ಡೈಲಿ ಚಿತ್ರಾನ್ನ ಉಂಟು, ಕ್ಷೀರಾನ್ನ ಉಂಟು, ದದ್ಯನ್ನ ಉಂಟು, ಗುಡಾನ್ನ ಉಂಟು. ಎಷ್ಟು ಒಳ್ಳೆ ರೀತಿಯಾದಂತಹ ವ್ಯವಸ್ಥೆ ಉಂಟು. ಅದರಿಂದ ಎಷ್ಟು ವಿಜೃಂಭಣೆಯಿಂದಲೂ ಕೂಡ ಮಾಡಬಹುದು. ಆದ್ದರಿಂದ ನೀರನ್ನಿಟ್ಟು ಸಾಕಾಗ್ತದೆ. ಈ 4 ರೀತಿಯಾದಂತಹ ದ್ರವ್ಯವನ್ನು ಇಟ್ಟು ಸಾಕಾಗ್ತದೆ. ಊಟ ಮಾಡಲಿಕ್ಕೆ ಗಂಜಿ ಸಹ ಸಾಕಾಗ್ತದೆ. ಯಾಕೆ ನಾವು ಪಂಚಭಕ್ಷ ಪರಮಾನ್ನ ಮಾಡ್ತೇವೆ ಒಳ್ಳೊಳ್ಳೆ ಸಮಾರಂಭಕ್ಕೆ? ಗಂಜಿ ಸಾಕಾಗುವುದಿಲ್ಲ, ಉಪ್ಪು ಗಂಜಿ ಸಾಕಾಗುವುದಿಲ್ಲ. ಮದುವೆಗೆ ಖಾಲಿ ಗಂಜಿ ಊಟ ಕೊಡ್ತೇವೆ, ನಾವು ಮಾಡುವುದಿಲ್ಲ ಪಂಚಭಕ್ಷ ಪರಮಾನ್ನ. ಹಾಗಾದರೆ ಆ ಶಕ್ತಿ ನಮಗುಂಟು. ತಾಯಿಗೆ ಒಂದು ಪರಮಾನ್ನ ಮಾಡುವ ಶಕ್ತಿ ನಮಗೆ ಉಂಟು. ಆದ್ದರಿಂದ ಪರಮಾತ್ಮನಿಗೆ ಅತ್ಯಂತ ವಿಶೇಷವಾದಂತಹ ನೈವೇದ್ಯಾದಿಗಳನ್ನೆಲ್ಲ ಸಮರ್ಪಿಸಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿದರೂ ಕೂಡ ಉತ್ತಮ. ಹಾಗೆ ಅಂತ ಹೇಳಿ ಯಾವುದೂ ಕೂಡ ಕಡ್ಡಾಯ ಇಲ್ಲ. 10,000 ಹೂವೇ ತರಬೇಕು, ಅದೇ ರೀತಿಯಾಗಿ 5,000 ಬಟ್ಟೆಯನ್ನೇ ಕೊಡಬೇಕು. ಯಾವುದು 100 ರೂಪಾಯಿ ಬಟ್ಟೆಗೆ ಸಾಕಾಗ್ತದೆ, 10 ರೂಪಾಯಿಯ ಲವಕಿಕಣವೂ ಅವಳಿಗೆ ಸಾಕಾಗ್ತದೆ. ಆದರೆ ಯದ್ಭಾವಂ ತದ್ಭವತಿ. ಬಾವಿಯಲ್ಲಿ ತುಂಬ ನೀರು ಉಂಟು ಅಂತ ಹೇಳಿ ನಮಗೆ ಎಷ್ಟು ಬೇಕು ಅಂತ ನಾವು ನಿರ್ಧಾರ ಮಾಡಬೇಕು. ಚಮಚದಲ್ಲಿ ಮುಳುಗಿಸಿದ್ರೆ ಚಮಚದಿಂದ ನೀರು ತರಬಹುದು, ಲೋಟೆಯನ್ನು ಮುಳುಗಿಸಿದ್ರೆ ಲೋಟೆಯಿಂದ ನೀರು ತರಬಹುದು. ಚೊಂಬಲ್ಲಿ ಬೇಕಿದ್ರೆ ಈ ಚೊಂಬಿನಿಂದ ತರಬಹುದು, ಕೊಡಪಾನದಲ್ಲಿ ಬೇಕಿದ್ರೆ ಕೊಡಪಾನವನ್ನು ಮುಳುಗಿಸಿ ತರಬಹುದು, ಚರಿಗೆಯಲ್ಲಿ ಬೇಕು ಅಂತ ಹೇಳಿದ್ರೆ ಚರಿಗೆಯಲ್ಲಿ ತರಬಹುದು, ಇನ್ನೂ ಬೇಕಾ ಪಂಪ್ ಸೆಟ್ಟಲ್ಲಿ ಟ್ಯಾಂಕ್ ಗಟ್ಟಲೆ ಹಾಕಬಹುದು. ಹಾಗಾದ್ರೆ ಬಾವಿಯಲ್ಲಿ ನೀರು ತುಂಬ ಉಂಟು, ನಮಗೆ ಎಷ್ಟು ಬೇಕು ಅಂತ ನಾವು ನಿರ್ಣಯ ಮಾಡಬೇಕು. ಹಾಗಾದ್ರೆ ವಿಶೇಷವಾಗಿ ಯನ್ಮಯ ಭಕ್ತುತ್ತೇನ ಪತ್ರಂ ಪುಷ್ಪಂ ಫಲಂ. ನಿನಗೆ ಎಷ್ಟು ಶಕ್ತಿ ಭಕ್ತಿ ಉಂಟು ಅದರಲ್ಲಿ ನೀನು ವರಲಕ್ಷ್ಮಿಯ ಪೂಜೆಯನ್ನು ಮಾಡು.
ಅದಕ್ಕೆ ದಿನವನ್ನು ನಿಗದಿ ಮಾಡ್ತಾರೆ. ಯಾವುದೋ ದಿನ ಮಾಡಲಿಕ್ಕೆ ಬರುವುದಿಲ್ಲ ಈ ಪೂಜೆಯನ್ನು. ಸತ್ಯನಾರಾಯಣ ಪೂಜೆಯನ್ನು 360 ದಿವಸ ಕೂಡ 65 ದಿವಸ ಕೂಡ ಮಾಡಬಹುದು. ಶನಿ ಪೂಜೆಯನ್ನು 365 ದಿವಸ ಕೂಡ ಮಾಡಬಹುದು. ಗಣೇಶ ಚತುರ್ಥಿಯನ್ನು 365 ದಿವಸ ಮಾಡಲಿಕ್ಕಾಗುವುದು. ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯೇ ಬರಬೇಕು. ನಾಗರ ಪಂಚಮಿ ಯಾವಾಗ ಬೇಕಾದರೂ ಮಾಡಲಿಕ್ಕೆ ಆಗುವುದಿಲ್ಲ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಬರಲೇಬೇಕು. ಅದೇ ರೀತಿಯಾಗಿ ಲಕ್ಷ್ಮೀ ಪೂಜೆ ಯಾವಾಗ ಮಾಡಬಹುದು. ಅಂದರೆ ವರಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲಿಗೆ ಬರುವಂತಹ ಶುಕ್ರವಾರವೇ ಮಾಡಬೇಕು. ನಾಡ್ದು 19ಕ್ಕೆ ಹುಣ್ಣಿಮೆ. 19ಕ್ಕೆ ಮುಂಚಿನ ಬರುವ ಶುಕ್ರವಾರ ಮೊನ್ನೆ ಶುಕ್ರವಾರ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಮೊನ್ನೆ ಶುಕ್ರವಾರ ಕಳೆದು ಇವತ್ತು ಶುಕ್ರವಾರ ಬಂದು ನಾಡ್ದು 19ಕ್ಕೆ ಸೋಮವಾರ ಬಂದಿದೆ. ಆದ್ದರಿಂದ ಶ್ರಾವಣ ಮಾಸದ ಹುಣ್ಣಿಮೆಯ ಮುಂದೆ ಬರುವಂತಹ ಯಾವ ಶುಕ್ರವಾರ ಇದೆಯೋ ಅದು 2ನೇ ಶುಕ್ರವಾರವೂ ಆಗ್ಬೋದು, 3ನೇ ಶುಕ್ರವಾರವೂ ಆಗ್ಬೋದು. ಅಂದು ಶ್ರಾವಣ ಮಾಸದ ಹುಣ್ಣಿಮೆಯ ಮುಂಚಿತವಾಗಿ ಬರುವಂತಹ ಶುಕ್ರವಾರವೇ ಈ ಪೂಜೆಯನ್ನು ಮಾಡಿ ಬಂಧು ಬಾಂಧವರಿಗೆ, ಇಷ್ಟ ಮಿತ್ರರಿಗೆ, ಮುತ್ತೈದೆಯರನ್ನೆಲ್ಲ ಒಳಗೂಡಿಕೊಂಡು ವಿಶೇಷವಾಗಿ ಬಾಗಿನವನ್ನು ಕೊಡಬೇಕು. ಬಾಗಿನ ಅಂತ ಹೇಳಿದ್ರೆ ಸೀರೆಯೂ ಆಗ್ಬೋದು, ಪ್ರವಚನವೂ ಆಗ್ಬೋದು. ಅದೂ ಸಾಧ್ಯ ಇಲ್ಲದೆ ಒಂದು ಆ ತಾಯಿಗೆ ಸಮರ್ಪಿಸಿದಂತಹ ಒಂದು ನೂಲಿನ ಬಟ್ಟೆಯ ದಾರವನ್ನು, ಅದೇ ದೂರ ಗ್ರಂಥಿ ಅಂತ ಹೇಳ್ತೇವೆ, ಅದನ್ನು ಪೂಜೆ ಮಾಡ್ತಾರೆ. ಅದನ್ನು ಎಲ್ಲರಿಗೆ ಹಂಚಿ ಬಳೆಗಳನ್ನೆಲ್ಲ ಕೊಟ್ಟು ಮುತ್ತೈದೆಗೆ ಏನೆಲ್ಲ ಸಿರಿಸಿಂಗಾರ 5 ವಿಷಯ: ಹೂವು, ಅರಶಿನ ಕುಂಕುಮ, ಬಳೆ, ಕಾಲಂಗಿರ, ಅದೇ ರೀತಿಯಾಗಿ ಸೀರೆ, ಮುಡಿಯುವಂತಹ ಹೂ, ಇದನ್ನೆಲ್ಲ ಕೊಟ್ಟು ಅವಳನ್ನು ಸಂತೈಸಿ ವಿಶೇಷವಾಗಿ ಅನ್ನದಾನ ಮಾಡಿ ತದನಂತರ ಪರಮಾತ್ಮನ ಜೊತೆ ಎಲ್ಲ ರೀತಿಯಾದಂತಹ ಸಮೃದ್ಧಿಯನ್ನು, ದಾರಿದ್ರ್ಯವನ್ನು ದೂರೀಕರಿಸಿ ಸಮೃದ್ಧಿಯನ್ನು ಕೊಡ್ತೇನೆ ಅಂತ ಹೇಳಿ ನಾರದರು ಹೇಳುವಾಗ ಆಗಲೇ ಹೇಳಿದ್ವಿ ಸ್ವಪ್ನದಿಂದ ಎಚ್ಚರಾದಂತಹ ಸಂದರ್ಭದಲ್ಲಿ ಗಂಟೆ ನೋಡ್ತಾರೆ 4 ಗಂಟೆ. ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಕನಸು ಬಿದ್ದರೂ ಕೂಡ ಅದು ಸತ್ಯ ಅನ್ನುವಂತಹ ಶಾಸ್ತ್ರದಲ್ಲಿ, ಶಸ್ತ್ರಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆದ್ದರಿಂದ ಇದನ್ನೇ ನನಗೆ ತಾಯಿಯೇ ಕೊಟ್ಟದ್ದು, ಉಪದೇಶ ಕೊಟ್ಟದ್ದು ಅಂತ ಹೇಳಿ ಮನಗಂಡು ಆ ತಾಯಿಯನ್ನು ನಾರದರು ಹೇಗೆಲ್ಲ ಅವಳಿಗೆ ಸ್ವಪ್ನದಲ್ಲಿ ಹೇಳಿದ್ದಾರೋ ಅದೇ ರೀತಿಯಾಗಿ ಚಿಕ್ಕ ಮಟ್ಟದಲ್ಲಿ ಒಂದು 5 ಮುತ್ತೈದೆಯರನ್ನು ಕರೆದು ಪೂಜೆಯನ್ನು ಮಾಡ್ತಾಳೆ. ಮಾಡಿದ್ದೇ ತರ ಅದರ ಫಲ ಅವಳಿಗೆ ಅನುಭವಕ್ಕೆ ಸಿಗ್ತದೆ. ಇಡೀ ವಿದರ್ಭ ಅನ್ನುವಂತಹ ದೇಶದಲ್ಲಿ ಚಾರುಮತಿ ಒಳ್ಳೆ ರೀತಿಯಾದಂತಹ ಸಂಪದ್ಭರಿತವಾದಂತಹ ಮುತ್ತೈದೆ ಅನ್ನುವಂತಹ ಕೀರ್ತಿಗೆ ಅವಳು ಭಾಜನರಾಗ್ತಾಳೆ. ಇದು ದೊಡ್ಡ ಕಥೆ ಉಂಟು, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆದ್ರಿಂದ ಇದರ ಮುಂಭಾಗದಲ್ಲಿ ಬರುವಂತಹ ಫಲಶ್ರುತಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಚಾರುಮತಿ ಏನೆಲ್ಲ ಮಾಡಿದ್ದಾಳು, ಹೇಗೆಲ್ಲ ಆರಾಧನೆ ಮಾಡಿದ್ದಾಳು ಅಂಥದ್ದೇ ರೀತಿಯಲ್ಲಿ ಕಲಿಯುಗದಲ್ಲಿ ಯಾವ ಮುತ್ತೈದೆಯರು, ಯಾವ ಹೆಂಗಳೆಯರು, ಮುತ್ತೈದೆಯರು ಅಂತ ಹೇಳಿದ್ರೆ ಹೆಂಗಸರು, ಎಲ್ಲ ರೀತಿಯ ಒಂದು ಮಗುವನ್ನು ಕೂಡ ಪೂಜೆ ಮಾಡಬಹುದು. ಆದ್ರಿಂದ ಒಂದು 90 ವರ್ಷದ ಅಜ್ಜಿಯೂ ಕೂಡ ಮಾಡಬಹುದು. ಅಂದು ಯಾವ ಹೆಂಗಳೆಯರು ನನ್ನನ್ನು ಆರಾಧಿಸಿ ಆ ಪೂಜೆಯನ್ನು ಮಾಡ್ತಾರೋ ಎಲ್ಲ ರೀತಿಯಾದಂತಹ ಸಂಪತ್ತನ್ನು ಅವರಿಗೆ ನಾನು ದಯಪಾಲಿಸುತ್ತೇನೆ ಅನ್ನುವಂತಹ ಅಭಯವನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಹಾಗಾದರೆ ಅನ್ನದಾನ ಇವತ್ತು ಏಕಾದಶಿ. ಹಾಗಾದರೆ ಜ್ಯೋತಿಯಕ್ಕೆಲ್ಲ ಹೇಳಿದ್ರು ಬಟ್ ಒಣಸು ಗೋಡಾಬಿಟ್ಟು ಅಂತ ಹೇಳುವಾಗ ಏಕಾದಶಿಗೆ ಊಟ ಬೇಡ ಅಂತ ಹೇಳಿದ್ರು. ಹಾಗಾದರೆ ಅವರನ್ನು ಹಾಗೆ ಖಾಲಿ ಕಳಿಸುತ್ತಾ ಫಲಾರವನ್ನಾದರೂ ಮಾಡಿ ಅಂತ ಹೇಳಿದ್ದೇನೆ. ಆದ್ದರಿಂದ ಫಲಾರ ಅಂತ ಹೇಳಿದ್ರೆ ಪಾ ಬೇಳೆ, ಫಾ ಬೇಳೆ. ಪಾ ಬರೆದು ಅಡಿವತ್ತು ಹಾಕಿದರೆ ಇದು ಫ್ರೂಟ್ಸು, ಫಲಾಹಾರ. ಖಾಲಿ ಫಲಾರ ಅಂತ ಹೇಳಿದ್ರೆ ಮಾಂಸ ಭಕ್ಷಕರ ಮಾಂಸ, ನಾನ್ ವೆಜ್ ಅಂತ ಲೆಕ್ಕ. ಫಲಾರ ಅಂತ ಹೇಳಬೇಡಿ, ಫಲಾರ. ಪಾಕೆ ಅಡಿವತ್ತು ಕೊಡಬೇಕು. ಆದ್ದರಿಂದ ಅಂತ ವಿಶೇಷವಾದಂತಹ ಫಲಹಾರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಕ್ಕಿದ್ದು ಅಲ್ಲದ ವಿಷಯವನ್ನು ಸ್ವೀಕಾರ ಮಾಡಿದರೆ ಅವಲಕ್ಕಿ ಇದೆಲ್ಲ ಈ 4 ಬಗೆ ಕರ್ಮನ್ನ ಎಲ್ಲ ಮಾಡಿದ್ದಾರೆ. ಯಾವುದೂ ಕೂಡ ಅದರಲ್ಲಿ ಅನ್ನದ್ದು ಇಲ್ಲ. ಆದ್ದರಿಂದ ವಿಶೇಷವಾಗಿ ನಾನು ಹೇಳಿದ ಅವಲಕ್ಕಿ ವಿಷಯದಲ್ಲಿ ಬೇರೆ ಇದೆಲ್ಲ ಅನ್ನದ್ದೇ. ಯಾವುದು ಗುಡ ಅನ್ನ ಅದರಲ್ಲೇ ಬರ್ತದೆ. ಗುಡ ಅನ್ನ, ಗುಡ ಬಜಿಲು ಅಂತ ಹೇಳುವುದಿಲ್ಲ, ಗುಡ ಅನ್ನವೇ. ಅದರಿಂದ ಅದನ್ನು ನಾವು ಅನ್ನದ್ದೇ ಮಾಡಬೇಕಾಗ್ತದೆ, ಅಕ್ಕಿದ್ದೇ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರ ನೈವೇದ್ಯ. ಆದ್ದರಿಂದ ನಾವು ಮಾಡುವಾಗ ನಾವು ಅನುಷ್ಠಾನವಂತರಾಗಿ ಉಪವಾಸವನ್ನು ಮಾಡಿ ವಿಶೇಷವಾಗಿ ಸಿಕ್ಕಾಪಟ್ಟೆ ಊಟ ಮಾಡಿ ಈ ಪೂಜೆಯನ್ನು ಮಾಡುವುದಲ್ಲ. ಉಪವಾಸ ಇಟ್ಟುಕೊಂಡು ದೇವರ ತೀರ್ಥ ಅಥವಾ ಅದನ್ನು ಸಾಧ್ಯ ಇಲ್ಲದ ಸಂದರ್ಭದಲ್ಲಿ ನೀರು, ಅದೂ ಕೂಡ ಸಾಧ್ಯ ಇಲ್ಲ. ಎಂಟು ಮಾತ್ರ ಇತ್ತು ನನ್ನ ವಂಚಿನ ನಮ್ಮ ಗಾಡಿ ಹೋಗಿ ಮಾತ್ರ ಇದ್ದುಕೊಂಡು ನಾನಲ್ಲ ಇಡ್ಲಿ ಸಾಂಬಾರು ಇದ್ದುನೋಡ ಅಂತ ಹೇಳಿದ್ರೆ ಅದಕ್ಕೂ ಒಪ್ಪಿಗೆ ಕೊಡ್ತಾರೆ ಶಾಸ್ತ್ರ. ಅಕ್ಕಿದ್ದಲ್ಲದು ಅವಲಕ್ಕಿಯೋ ಪದಂಗಿಯೋ ಅಂದರೆ ಹೆಸರು, ಕಡಲೆಯೋ ಏನಾದರೂ ಒಂದು ತಿಂದು ಅದು ಎಷ್ಟು ಊಟದಷ್ಟೇ ಅಲ್ಲ, ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ. ಒಂದು ಮುಷ್ಟಿಯಲ್ಲಿ ಇಟ್ಟರೆ ಎಷ್ಟು ಬರ್ತದೆ ಅಷ್ಟು ಮಾತ್ರ.
ದೇಹ ದಂಡನೆ ಅಂತ ಹೇಳ್ತೇವೆ. ಈ ಒರೆ ಅಂತ ಹೇಳಿದ್ರೆ ಮಯಾನ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಖಡ್ಗವನ್ನು ಇಡುವಂತಹ ಒಂದು ಸೊತ್ತದು, ಖಡ್ಗ ಅದರೊಳಗೆ ಇಡುವಂಥದ್ದು. ಅದನ್ನು ತೆಗಿತಾ ನಾವು ಅದನ್ನು ಕೂಟುದು ಅಂತ ಹೇಳ್ತೇವೆ. ತುಳುವಲ್ಲಿ ಕೂಟುತ್ತಾ ಇರಬೇಕು, ಇಲ್ಲದ್ರೆ ಅದು ಕುತ್ತು ಹಿಡಿತದೆ. ನಮ್ಮ ದೇಹವು ಹಾಗೆ ದಂಡನೆ ಮಾಡಬೇಕು. ದೇಹವನ್ನು ದಂಡನೆ ಮಾಡಿದರೆ ಅದು ಜಾಗೃತವಾಗ್ತದೆ. ತನ್ಮೂಲಕವಾಗಿ ಅದು ಜಾಗೃತವಾದಂತಹ ಸಂದರ್ಭದಲ್ಲಿ ಎಲ್ಲ ರೋಗ ರುಜಿನಗಳನ್ನು ದೂರ ಮಾಡುವಂತಹ ರೆಸಿಸ್ಟೆನ್ಸ್ ಪವರ್ ಏನು ಅಂತ ಹೇಳ್ತೇವೆ, ರೋಗ ನಿರೋಧಕ ಶಕ್ತಿಯನ್ನು ಆ ಶರೀರ ಉತ್ಪತ್ತಿ ಮಾಡಲಿಕ್ಕೆ ಕಾರಣ ಆಗ್ತದೆ. ಆ ರೋಗ ನಿರೋಧಕ ಶಕ್ತಿ ಶರೀರದಲ್ಲಿ ಉತ್ಪತ್ತಿ ಆಗಬೇಕಾದ್ರೆ 15 ದಿವಸದಲ್ಲಿ 1 ದಿವಸ ಆ ಹೊಟ್ಟೆಗೆ ನಾವು ಕೆಲಸವನ್ನು ಕೊಡಬೇಕು. ಏನು ಕೆಲಸ? ಹಾಗಾದ್ರೆ ಜೀರ್ಣಕ್ರಿಯೆಯಾದ ಕೆಲಸ ಅಲ್ವ ಹೊಟ್ಟೆ ಅಂತ ಹೇಳಿದ್ರೆ ಅದು ಅನೇಕ ಕೆಲಸಗಳಲ್ಲಿ ಒಂದು ಕೆಲಸ. ಹಾಗಾದ್ರೆ ಅದಕ್ಕೆ ಮುಖ್ಯವಾದಂಥ ಕೆಲಸ ಏನು ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದಿಸುವಂತಹ ಕೆಲಸ. ಅದಕ್ಕೆ ಪುರುಸೊತ್ತು ಕೊಡಬೇಕಲ್ಲ. ಹಾಗಾದ್ರೆ ಅದು ನಿರಂತರವಾಗಿ ಜೀರ್ಣಕ್ರಿಯೆಯಲ್ಲಿ ತೊಡಗಿರ್ತದೆ. ಅದಕ್ಕೆ ಪುರುಸೊತ್ತು ಯಾವಾಗ ಸಿಗುವುದು ಅಂತ ಹೇಳಿದ್ರೆ ಹೊಟ್ಟೆಗೆ ಆಹಾರ ಹೋಗದೇ ಇದ್ರೆ ತನ್ನ ಕೆಲಸವನ್ನು ಅದು ಮಾಡ್ತದೆ. ಹೊಟ್ಟೆಯಲ್ಲಿ ಆಹಾರ ಹೋಗ್ತಲೇ ಇದ್ರೆ ಅದರ ಡ್ಯೂಟಿ ಏನು ಅಂತ ಹೇಳಿದ್ರೆ ಆಹಾರವನ್ನು ಜೀರ್ಣ ಮಾಡುವಂಥದ್ದು ಅದರ ಕರ್ತವ್ಯ. ಅದು ಏನು ಮಾಡ್ತದೆ? ಜೀರ್ಣಕ್ರಿಯೆಯಲ್ಲೇ ತೊಡಗಿರ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಅದು ಉತ್ಪತ್ತಿ ಮಾಡುವುದಿಲ್ಲ. ಹಾಗಾದ್ರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಉತ್ಪತ್ತಿ ಆಗಬೇಕಾದ್ರೆ ತಿಂಗಳಲ್ಲಿ 2 ದಿವಸ ಉಪವಾಸ ಮಾಡಬೇಕು. ವರ್ಷದಲ್ಲಿ 25 ದಿವಸ ಉಪವಾಸ ಮಾಡಬೇಕು. 24 ದಿವಸ, ತಿಂಗಳಿಗೆ 2 ದಿವಸದ ಹಾಗೆ ಅಂತ ಮಾಡಿದರೆ 1 ದಿವಸ ವರಲಕ್ಷ್ಮಿ ಪೂಜೆ ದಿವಸ. ಅದರಿಂದ ವರ್ಷದಲ್ಲಿ 25 ದಿವಸ ಯಾರು ಉಪವಾಸ ಮಾಡಿ ವಿಶೇಷವಾದಂತಹ ಈ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಅರ್ಬುದ ರೋಗವನ್ನು ನಿವಾರಿಸುವಂತಹ ಶಕ್ತಿ ಬರ್ತದೆ. ಅರ್ಬುದ ಅಂತ ಹೇಳಿದ್ರೆ ಯಾವ ರೋಗ? ಕ್ಯಾನ್ಸರ್. ಅದರಿಂದ ಅಂತಹ ರೋಗವನ್ನು ಕೂಡ ಗುಣಪಡಿಸುವಂತಹ ಶಕ್ತಿ ಈ ಉಪವಾಸಕ್ಕೆ ಇದೆ ಅನ್ನುವಂತಹ ವಿಶೇಷವಾದಂತಹ ವ್ಯಾಖ್ಯಾನವನ್ನು ಅಂಬರೀಷರ ಚಕ್ರವರ್ತಿಯ ಕಥೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಅನನ್ಯವಾದಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಮಂದಾರ ಬಯಲಿನ ಈ ಮಣ್ಣಿನಲ್ಲಿ ಮಾಡಿದಂತಹ ವರಲಕ್ಷ್ಮಿ ಪೂಜೆಯನ್ನು ತಾಯಿ ಸಂತೋಷದಿಂದ ಸ್ವೀಕರಿಸಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾತೆಯರು ಪೂಜೆಯನ್ನು ಮಾಡಿದ್ದಾರೋ ಆ ಎಲ್ಲ ರೀತಿಯಾದಂತಹ ಸತ್ಫಲ ಎಲ್ಲ ಭಗವದ್ ಭಕ್ತರಿಗೆ ಒದಗಿ ಬರಲಿ. ಮಂದಾರ ಬಯಲಿನ ಮಣ್ಣಿನಲ್ಲಿ ಮಾಡಿದಂತಹ ವರಲಕ್ಷ್ಮಿ ಪೂಜೆಯ ಸಂಪೂರ್ಣ ಪುಣ್ಯ ಫಲವನ್ನು ಮಹಾತಾಯಿ ನಮಗೆ ಅನುಗ್ರಹಿಸಿದ್ದು ಹೌದು ಅನ್ನುವಂತಹ ಅಮೃತವಾಕ್ಯದ ವಚನವನ್ನು ತಾಯಿ ದುರ್ಗಾ ಪರಮೇಶ್ವರಿ ಪರಿವಾರ ಸತ್ಯಗಳು ವಿಶೇಷವಾಗಿ ಕಲಶ ಮಧ್ಯದಲ್ಲಿ ಕೂತ್ಕೊಂಡಂತಹ ಲಕ್ಷ್ಮೀನಾರಾಯಣ ದೇವರು ನಮಗೆ ಎಲ್ಲರಿಗೂ ಕೂಡ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ತಾಯಿಯ ಮಹಾಪೂಜೆಯನ್ನು ಮುಂದುವರಿಸುವಂಥದ್ದು. ಎಲ್ಲರೂ ನಿಂತುಕೊಳ್ಳಿ. ಮಹಾಪೂಜೆ.